ನಮ್ಮ ದೇಹದಲ್ಲಿ ಏನೆಲ್ಲ ಕೆಲಸ ಮಾಡುತ್ತೆ ಮತ್ತೆ ಅದನ್ನ ಹೆಚ್ಚು ಮತ್ತೆ ಕಡಿಮೆ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ವಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ನಮ್ಮ ದೇಹದಲ್ಲಿ ವಾಯು ತತ್ವನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ವಾಯು ತತ್ವನ ಇನ್ಕ್ರೀಸ್ ಮಾಡ್ಬೇಕಾದ್ರೆನಾಗಿ ನಾವು ಡಾರ್ಕ್ ಬ್ಲೂ ಕಲರ್ ಯೂಸ್ ಮಾಡ್ತೀವಿ ಅಂಡ್ ಕಡಿಮೆ ಮಾಡ್ಬೇಕಂದ್ರೆನಾಗಿ ಸ್ಕೈ ಬ್ಲೂ ಕಲರ್ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕಲರ್ ಬಂದ್ಬಿಟ್ಟು ಅಗ್ನಿ ತತ್ವ. ಸೊ ಅಗ್ನಿ ಬಂದ್ರೆ ನಮ್ಮ ದೇಹದಲ್ಲಿ ಪಿತ್ತ ಅಂತಾನು ಕರೀತಾರೆ. ಇದನ್ನ ಲಿವರ್ ಅಂದ್ರೆ ಪಿತ್ತ ಜನಕಾಂಗ, ಪಿತ್ತನ ಕ್ರಿಯೇಟ್ ಮಾಡೋದು. ಸೊ ಲಿವರ್ ಫೈರ್ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಸಂಪೂರ್ಣ ಅಗ್ನಿನ ಕಂಟ್ರೋಲ್ ಮಾಡುತ್ತೆ. ಸೊ ಅದ್ ಹೇಗೆ ಅಂತ ನಾವು ತಿಳ್ಕೊಳ್ಳೋಣ ಇವತ್ತು. ಎಲ್ರಿಗೂ PPT ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಸೊ ಅಗ್ನಿನ ಸ್ಕೈ ಬ್ಲೂ ಕಲರಿಗೆ ಹೋಲಿಕೆ ಮಾಡ್ತಾರೆ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಅಲ್ಲಿ. ಸೊ ಸ್ಕೈ ಬ್ಲೂ ಕಲರ್ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಗ್ನಿನ ವೃದ್ಧಿ ಮಾಡುತ್ತೆ. ಅದು ಯಾವ ರಿಫ್ಲೆಕ್ಸ್ಗೆ ಹಾಕ್ತೀರಿ, ಯಾವ ಜಾಯಿಂಟ್ಸ್ಗೆ ಹಾಕ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬಿಫೋರ್ ಅಪ್ಲಿಕೇಶನ್ ನಾವು ಯಾವ ಒಂದು ರಿಫ್ಲೆಕ್ಸ್ಗೆ ಯಾವ ಒಂದು ಕಾಯಿಲೆಗೆ ಅಪ್ಲೈ ಮಾಡ್ಬೋದು ಅನ್ನೋದಕ್ಕಿಂತ ಮುಂಚಿತವಾಗಿ ಆ ಅಗ್ನಿಯ ಕಾರ್ಯಗಳೇನು, ಅದರದ ಗುಣಲಕ್ಷಣಗಳೇನು, ಸೊ ಅದನ್ನ ನಾವು ದೇಹದಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಎಡಗೈ ತೋರು ಬೆರಳು, ಇದು ಅಗ್ನಿಯ ಸಂಕೇತ, ಅಗ್ನಿನ ರೆಪ್ರೆಸೆಂಟ್ ಮಾಡುತ್ತೆ. ಇದರಲ್ಲಿ 3 ಜಾಯಿಂಟ್ ಇರುತ್ತೆ. ಮೊದಲನೇ ಜಾಯಿಂಟ್ ಗಾಲ್ ಬ್ಯಾಡರ್, ಎರಡನೇ ಜಾಯಿಂಟ್ ಪ್ಯಾಂಕ್ರಿಯಸ್ ಮತ್ತೆ ಬ್ಲಡ್ ನ ರೆಪ್ರೆಸೆಂಟ್ ಮಾಡುತ್ತೆ. ಮೂರನೇ ಜಾಯಿಂಟ್ ಲಿವರ್ ಆರ್ಗನ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಲಿವರ್ ಇನ್ ಆರ್ಗನ್ ಅಂಡ್ ಗಾಲ್ ಬ್ಯಾಡರ್ ಇಸ್ ಯಾಂಗ್ ಆರ್ಗನ್. ಸೊ ಯಾಂಗ್ ಆರ್ಗನ್ ಆಲ್ವೇಸ್ ಫಂಕ್ಷನಲ್ ವ್ಯಾಲ್ಯೂ ಇರುತ್ತೆ ಅಂಡ್ ಇನ್ ಆರ್ಗನ್ ನರಿಶ್ಮೆಂಟ್, ಪೋಷಣೆ ಮಾಡುತ್ತೆ. ಎನರ್ಜಿ ಬಂದ್ಬಿಟ್ಟು ರೇಡಿಯನ್ಸ್ ಅಂಡ್ ಇಟ್ ಇನ್ಕ್ಲೂಡ್ಸ್ ಸೌಂಡ್, ಟಚ್, ರೇಡಿಯನ್ಸ್ 3 ಇರುತ್ತೆ. ನಮ್ಮ ದೇಹದಲ್ಲಿ ಮೆಟಾಬಲಿಕ್ ಆಕ್ಟಿವಿಟಿನ ಕಂಟ್ರೋಲ್ ಮಾಡೋದು ಎಂಡೋಕ್ರೈನ್ ಗ್ಲ್ಯಾಂಡ್ ಬಂದ್ಬಿಟ್ಟು ಪ್ಯಾಂಕ್ರಿಯಸ್. ಸೊ ಈ ಒಂದು ಪ್ಯಾಂಕ್ರಿಯಸ್ ನ ಫಂಕ್ಷನ್ ನ ನಾವು ಈ ಸ್ಕೈ ಬ್ಲೂ ಕಲರ್ ಇಂದ ಇನ್ಕ್ರೀಸ್ ಮಾಡ್ಬೋದು. ಸೊ ಅದ್ ಹೇಗಂತ ನೋಡೋಣ. ಸೊ ಫಸ್ಟ್ ಬೆಂಕಿ ಅಂದ ತಕ್ಷಣನೇ ನಮಗೆ ಫಸ್ಟ್ ಬರೋದು ಮೈಂಡಿಗೆ ಬರೋದೇನಪ್ಪ ಅಂದ್ರೆ ಸುಡೋದು, ಬರ್ನ್ ಮಾಡುತ್ತೆ, ಪ್ಲಸ್ ಶೇಪ್ ನ ಚೇಂಜ್ ಮಾಡುತ್ತೆ ಅಂಡ್ ಕಲರ್ ನ ಚೇಂಜ್ ಮಾಡುತ್ತೆ. ಯಾವುದೇ ಒಂದು ವಸ್ತು ಬೆಂಕಿಗೆ ಹಾಕಿದಾಗ ಅದರದೊಂದು ಶೇಪ್, ಗುಣಲಕ್ಷಣ ಮತ್ತು ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಯಾಕೆ ಅಂತಂದ್ರೆ ಇದು ಟ್ರಾನ್ಸ್ಫಾರ್ಮ್ ಮಾಡುತ್ತೆ, ಟ್ರಾನ್ಸ್ಫಾರ್ಮೇಶನ್. ಸೊ ಯಾವುದೇ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ ದೇಹದಲ್ಲಿ ಆಗ್ತಾ ಇದೆ, ಒಂದು ಚೇಂಜಸ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಈ ಒಂದು ಅಗ್ನಿ. ಇವಾಗ ಕುಕ್ಕರ್ ಮೇಲೆ ಅಕ್ಕಿ ಇಡ್ತೀರ, ಆ ಅಕ್ಕಿ ನಿಮ್ಗೆ ಅನ್ನ ಆಗ್ಬೇಕಂದ್ರೆ ಏನ್ ಮಾಡ್ತೀರಾ? ಒಲೆ ಹಚ್ಚುತ್ತೀರಲ್ವಾ, ಸ್ಟವ್ ಆನ್ ಮಾಡ್ತೀರ. ಹೇಗೆ ಅಕ್ಕಿನ ಅನ್ನ ಮಾಡುತ್ತೋ, ಟ್ರಾನ್ಸ್ಫಾರ್ಮೇಶನ್ ಮಾಡುತ್ತೆ ಅದ ಆ ಒಂದು ಗ್ಯಾಸ್ ಅಲ್ಲಿ ಇರ್ತಕ್ಕಂಥ ಬೆಂಕಿ, ಅದೇ ತರ ನಿಮ್ಮ ದೇಹದಲ್ಲಿರ್ತಕ್ಕಂಥ ಬೆಂಕಿ, ಫೈರ್ ಎಲಿಮೆಂಟ್, ನೀವು ತಿಂದಿರೋ ಆಹಾರನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಎಣ್ಣೆ ತಿಂದ್ರೆ ಅನ್ಕೊಳ್ಳಿ, ಅದನ್ನ ಫ್ಯಾಟಿ ಆಸಿಡ್ ಆಗಿ ಮಾಡುತ್ತೆ. ಅನ್ನ ತಿಂದ್ರೆ, ಗೋಧಿ ತಿಂದ್ರೆ, ಧಾನ್ಯಗಳು ತಗೊಂಡಾಗ ಅದನ್ನ ಗ್ಲೂಕೋಸ್ ಆಗಿ ಚೇಂಜ್ ಮಾಡುತ್ತೆ. ಇಲ್ಲ ನೀವೇನಾದ್ರೂ ಮಾಂಸಾಹಾರ, ಬೇಳೆಕಾಳುಗಳು ತಿಂದಾಗ ಅದನ್ನ ಅಮೈನೋ ಆಸಿಡ್ ಆಗಿ ಚೇಂಜ್ ಮಾಡುತ್ತೆ. ಸೊ ಫೈನಲ್ ಆಗಿ ಸೆಲ್ಯುಲರ್ ಲೆವೆಲ್ ಅಲ್ಲಿ ನಿಮ್ಮ ಆಹಾರ ಗ್ಲೂಕೋಸ್, ಫ್ಯಾಟಿ ಆಸಿಡ್ ಮತ್ತೆ ಅಮೈನೋ ಆಸಿಡ್ ರೂಪದಲ್ಲಿ ಇರಬೇಕು. ಸೊ ನೀವು ತಗೊಂಡಿರೋ ಆಹಾರ ಅದು ಟ್ರಾನ್ಸ್ಫಾರ್ಮ್ ಆದ್ರೆ ಮಾತ್ರ ನಿಮ್ಮ ದೇಹ ನರಿಶ್ಮೆಂಟ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ? ಜಸ್ಟ್ ಇಮ್ಯಾಜಿನ್ ಮಾಡಿ, ಲಿವರ್ ಅಲ್ಲಿ ಅಗ್ನಿ ಇಲ್ಲ, ಏನಾಗುತ್ತೆ? ಊಟ ಮಾಡ್ತೀರಾ, ಸರಿಗ್ ಜೀರ್ಣ ಆಗಲ್ಲ. ಅರ್ಧಂಬರ್ಧ ಜೀರ್ಣ ಆದ್ರೂ ಅದು ನಿಮ್ಮ ದೇಹದ ಜೀವಕೋಶಗಳಿಗೆ ಸೇರಲ್ಲ. ಅವಾಗ ಏನಾಗುತ್ತೆ? ದೇಹದ ಜೀವಕೋಶಗಳಿಗೆ ಸೇರದೆ ಇರ್ತಕ್ಕಂಥ ಆಹಾರ ದೇಹದಲ್ಲಿ ಉಳ್ಕೊಳ್ಳುತ್ತೆ. ಅದನ್ನ ಕೊಬ್ಬು ಅಂತ ಕರಿತೀವಿ, ಕೊಲೆಸ್ಟ್ರಾಲ್ ಅಂತ ಕರಿತೀವಿ.
ಅದೇ ಗ್ಲೂಕೋಸ್ ಉಳ್ಕೊಂಡ್ರಿಗಾಗಿ ಬ್ಲಡ್ ಶುಗರ್ ಜಾಸ್ತಿ ಆಗಿದೆ ಅಂತ ಕರಿತೀವಿ. ಅದೇ ಪ್ರೋಟೀನ್ ಸರಿಯಾಗಿ ಜೀರ್ಣ ಆಗಿಲ್ಲ ಅಂತಂದ್ರೆ ಕ್ರಿಯಾಟಿನಿನ್ ಜಾಸ್ತಿ ಆಗಿದೆ, ಯೂರಿಕ್ ಆಸಿಡ್ ಜಾಸ್ತಿ ಆಗಿದೆ. ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಬೇರೆ ಬೇರೆ ತರ ಕರಿತೀವಿ. ಬಟ್ ಇದೆಲ್ಲದಕ್ಕೂ ಕಾರಣ ಒಂದೇ. ಏನದು? ನಿಮ್ಮ ದೇಹದಲ್ಲಿ ಅಗ್ನಿ ಕಡಿಮೆ ಆಗಿರೋದು. ನೋಡಿ, ಯಾರಾದ್ರೂ ಡಯಾಬಿಟಿಸ್ ಇದೀರಾ ಅಂತಂದ್ರೆ ಒಂದ್ ಸ್ಮಾಲ್ ಎಕ್ಸ್ಪೆರಿಮೆಂಟ್. ಇವತ್ತು ದಿನಕ್ಕೆ ನೀವು ಒಂದ್ 2 ಕಿಲೋಮೀಟರ್ ವಾಕ್ ಮಾಡ್ತೀರ ಅನ್ಕೊಳ್ಳಿ, ಅದನ್ನೊಂದು 10 ಕಿಲೋಮೀಟರ್ ಮಾಡಿ. ಏನಾಗುತ್ತೆ? ಬ್ಲಡ್ ಶುಗರ್ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ? ಕಡಿಮೆ ಆಗುತ್ತಲ್ವಾ? ತುಂಬಾ ಜನ ಪೇಷಂಟ್ ಹೇಳ್ತಾರೆ, ಸರ್ ಬ್ಲಡ್ ಶುಗರ್ ಆಗಿತ್ತು ಸರ್, ನಾನು ಇವಾಗ ಚೆನ್ನಾಗಿ ವಾಕ್ ಮಾಡ್ತಾ ಇದ್ದೀನಿ, ಕಂಟ್ರೋಲ್ ಅಲ್ಲಿ ಇದೆ ಸರ್. ಅದ್ರ ಅರ್ಥ ಏನು? ನಿಮ್ಮ ದೇಹದಲ್ಲಿ ಅಗ್ನಿ ಕಡಿಮೆ ಆಗಿದೆ, ನೀವು ತಿಂದ್ರೆ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ. ಅಜೀರ್ಣ ಆಗಿರ್ತಕ್ಕಂಥ ಆಹಾರ ಬ್ಲಡ್ ಅಲ್ಲಿ ಉಳ್ಕೊಳ್ತಾ ಇದೆ. ಅದನ್ನ ಕೊಲೆಸ್ಟ್ರಾಲ್ ಅಂತೀವಿ, ಬ್ಲಡ್ ಶುಗರ್ ಅಂತೀವಿ, ಯೂರಿಕ್ ಆಸಿಡ್ ಅಂತೀವಿ, ಕ್ರಿಯಾಟಿನಿನ್ ಅಂತೀವಿ, ಬೇರೆ ಬೇರೆ ಟಾಕ್ಸಿನ್ಸ್ ನ ಕರಿತೀವಿ. ಇದೆಲ್ಲದಕ್ಕೆ ಆನ್ಸರ್ ಏನು? ನಿಮ್ಮ ದೇಹದಲ್ಲಿ ಅಗ್ನಿನ ವೃದ್ಧಿ ಮಾಡಬೇಕು. ಸರಿನಾ ನಾನು ಹೇಳಿದ್ದು? ಹೌದಲ್ವಾ? ಒಂದು, ಅಗ್ನಿನ ವೃದ್ಧಿ ಮಾಡಬೇಕು. ಎರಡನೇದು, ಅಗ್ನಿ ವೇಸ್ಟ್ ಆಗದಂಗ್ ನೋಡ್ಕೋಬೇಕು. ನಾನು ಬಿಗಿನಿಂಗ್ ಆಫ್ ಮೈ ಕೆರಿಯರ್ ಅಲ್ಲಿ ನಾನು ಏನ್ ಯೋಚನೆ ಮಾಡ್ತಿದ್ದೆ ಅಂದ್ರೆ, ಈ ಪಂಚಭೂತಗಳು ಕಲ್ತಾದ್ಮೇಲೆ ಅಗ್ನಿನ ಹೆಂಗ್ ವೃದ್ಧಿ ಮಾಡೋದಂತ ಯೋಚನೆ ಮಾಡ್ತಿದ್ದೆ. ವಾಕಿಂಗ್ ಹೋಗೋದು, ಜಿಮ್ಮಿಗೆ ಹೋಗೋದು, ಓಕೆ, ಹೊಲದಲ್ಲಿ ಕೆಲಸ ಮಾಡೋದು, ಸೂಪರ್, ಒಳ್ಳೆ ರಿಸಲ್ಟ್. ಬಟ್ ಇನ್ನೂ ಕೆಲವರು ವಾಪಸ್ ಬರೋದು ನನ್ನ ಹತ್ರ, ಸರ್ ನೀವು ಹೇಳಿದೆಲ್ಲ ಮಾಡಿದೆ ಸರ್, ಚೆನ್ನಾಗಿದ್ದೀನಿ, ಮತ್ತೆ ತೊಂದರೆ ಆಗ್ತಿದೆ. ಅವ್ರು ಹೇಳ್ತಿದಾರೆ, ಸರ್ ನಾನು ರೈತ, ನಾನು ಕೂಲಿ ಕಾರ್ಮಿಕ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ, ಆದ್ರೂ ಬ್ಲಡ್ ಶುಗರ್ ಜಾಸ್ತಿ ಆಗ್ತಿದೆ. ಅವ್ರು ದಿನಾ ವಾಕ್ ಮಾಡ್ತಾರೆ, ದಿನಾ ಕೆಲಸ ಮಾಡ್ತಾರೆ, ದಿನಾ ಅಗ್ನಿನ ಕ್ರಿಯೇಟ್ ಮಾಡ್ತಿದ್ದಾರೆ, ಮತ್ತೆ ಎಲ್ಲಿ ಹೋಯ್ತು? ಅವಾಗ ನಾವು ರಿಸರ್ಚ್ ಮಾಡ್ತಾ ಮಾಡ್ತಾ ಗೊತ್ತಾಗಿದ್ದೇನೆಂದ್ರೆ, ಅಗ್ನಿನ ಕ್ರಿಯೇಟ್ ಮಾಡೋದಲ್ಲದೆ ಅಗ್ನಿನ ಸೇವ್ ಮಾಡಬೇಕು. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ದೇಹದಲ್ಲಿರ್ತಕ್ಕಂಥ ಅಗ್ನಿನ ಎಷ್ಟು ಸೇವ್ ಮಾಡ್ತಿರೋ ಅದು ನಿಮ್ಮ ಮೆಟಾಬಾಲಿಕ್ ರೇಟ್, ಅಂದ್ರೆ ಫುಡ್ ನ ಟ್ರಾನ್ಸ್ಫರ್ ಮಾಡುತ್ತೆ ಅಂಡ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ದೇಹದ ಜೀವಕೋಶಗಳಿಗೆ ನೀವು ತಗೊಂಡಿರೋ ಆಹಾರ ತಲುಪಬೇಕು ಅಂದ್ರೆ ನಿಮ್ ದೇಹದಲ್ಲಿ ಅಗ್ನಿ ಇರಬೇಕು. ಈ ಟ್ರಿಪಲ್ ವಾರ್ಮರ್ ಮೆಕ್ಯಾನಿಸಮ್ ಅಂತ ಕರೀತಾರೆ ಯಾವ್ದ್ರಲ್ಲಿ? ಈ ಒಂದು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ. ಟ್ರಿಪಲ್ ವಾರ್ಮರ್ ಮೆಕ್ಯಾನಿಸಮ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಒಂದ್ ಚಿಕ್ಕದು ಡ್ರಾ ಮಾಡಿ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ದೇಹ ಇದಿದೆ ಅಂದ್ರೆ ಜಸ್ಟ್ ಇದು ಅನ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಡ್ರಾಯಿಂಗ್ ಏನ್ ಅಷ್ಟೇ ಪರ್ಫೆಕ್ಟ್ ಇಲ್ಲ. ಈ ದೇಹನ 3 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ. ಇದು ಅಪ್ಪರ್ ವಾರ್ಮರ್, ಇದು ಮಿಡಲ್ ವಾರ್ಮರ್, ಇದು ಲೋವರ್ ವಾರ್ಮರ್. ವಾರ್ಮರ್ 3 ತರ ಬಿಸಿ. ಇಲ್ಲಿ ಏನಿರುತ್ತೆ ಅಂದ್ರೆ ಬೆಂಕಿ ಇರುತ್ತೆ, ಉರಿತಾ ಇರ್ತೈತೆ. ಇಲ್ಲಿ ಏನಿರುತ್ತೆ ಅಂದ್ರೆ ಊಟದ ಬೋವೆಲ್, ಅಂದ್ರೆ ನಿಮ್ಮ ಕುಕ್ಕರ್ ತರ, ಇದರಲ್ಲಿ ಆಹಾರ ಇರುತ್ತೆ. ಯಾವಾಗ ಈ ಅಗ್ನಿ ಬೆಳಿತೈತೋ ಇದು ಸ್ಮೋಕ್, ಆ ಆಹಾರ ಬಿಸಿಯಾಗಿ ಮೇಲಕ್ಕೆ ಹೋಗುತ್ತೆ. ಆ ಗಾಳಿನ ಕಂಟ್ರೋಲ್ ಮಾಡೋದು ಯಾರು? ನಿಮ್ ದೇಹದಲ್ಲಿ ಲಂಗ್ಸ್. ಆ ಬೋವೆಲ್, ಊಟನ ಶೇಖರಣೆ ಮಾಡೋರು ಯಾರು? ಸ್ಟಮಕ್. ಈ ಬೆಂಕಿನ ಕ್ರಿಯೇಟ್ ಮಾಡೋರು ಯಾರು ಅಂತಂದ್ರೆ ಕಿಡ್ನಿ ಮತ್ತೆ ಲಿವರ್. 3 ಇವೆರಡನ್ನು. ಸೊ ನಿಮ್ಮ ದೇಹದಲ್ಲಿ ಆ ಬೆಂಕಿ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತಂದ್ರೆ ಲೋವರ್ ವಾರ್ಮರ್ ಅಲ್ಲಿ. ಈ ಬೆಂಕಿ ಚೆನ್ನಾಗಿ ಉರಿದ್ರೆ ಇಲ್ಲಿ ಅಡಿಗೆ ಚೆನ್ನಾಗಿ ಆಗುತ್ತೆ, ಇಲ್ಲಿ ಸ್ಮೋಕ್ ಚೆನ್ನಾಗಿ ಬರುತ್ತೆ, ಲಂಗ್ಸಿಗೆ ಗಾಳಿ ಸಿಗುತ್ತೆ. ಇವೆಲ್ಲವುದು ಒಂದಕ್ಕೊಂದು ಡಿಪೆಂಡ್ ಇರ್ತವೆ. ಸೊ ಇವತ್ತು ನಿಮ್ಮ ದೇಹದಲ್ಲಿ ಅಗ್ನಿ ಚೆನ್ನಾಗಿರ್ಬೇಕು ಅಂತಂದ್ರೆ ಲೋವರ್ ವಾರ್ಮರ್ ಸ್ಟ್ರಾಂಗ್ ಆಗಿರ್ಬೇಕು. ಯಾವುದು? ಲೋವರ್ ವಾರ್ಮರ್. ಅಲ್ಲೇನಿರುತ್ತಪ್ಪ? ನಮ್ಮ ಹಿರಿಯರು ಹೇಳ್ತಾರೆ, ಮೂಲಾಧಾರ. ಬೆಂಕಿ ಅಂದ್ರೆ ಇನ್ನೊಂದು ಕಲರ್ ಹೇಳ್ತೀವಿ ನಾವು, ಕೆಂಪು. ಕೆಂಪುನು ಬೆಂಕಿ ಸಂಕೇತ. ಅದಕ್ಕೆ ಆ ಮೂಲಾಧಾರದಲ್ಲಿ ಬೆಂಕಿ ಸ್ಟ್ರಾಂಗ್ ಆಗಿರ್ಲಿ ಅಂತ ನಾವು ಉಡ್ದಾರ ಕಟ್ತೀವಿ ಅಲ್ವಾ?
ಕೆಂಪು ಕಲರ್ ಉಡ್ದಾರನ್ ಕಟ್ತೀವಿ. ಸೊ ಈ ಜಠರಾಗ್ನಿ ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ಕಿಡ್ನಿ ಎಸೆನ್ಸ್ ಚೆನ್ನಾಗಿರ್ಬೇಕು, ಶುಕ್ರಧಾತು ಚೆನ್ನಾಗಿರ್ಬೇಕು. ಆ ಕಿಡ್ನಿ ಎಸೆನ್ಸ್ ಲೋವರ್ ವಾರ್ಮಲಲ್ಲಿ ಇರ್ತಕ್ಕಂಥ ಕಿಡ್ನಿ ಎಸೆನ್ಸ್ ಎಲ್ಲಿ ಸ್ಟೋರ್ ಆಗಿರುತ್ತಪ್ಪ ಅಂದ್ರೆ ಮೂಳೆ ಮಜ್ಜೆನಲ್ಲಿ ಸ್ಟೋರ್ ಆಗಿರುತ್ತೆ. ಈ ಮೂಳೆನಲ್ಲಿ, ಈ ಬ್ರೇನ್ ಒಂದು ಮೂಳೆ ಅಲ್ವಾ, ಅಲ್ಲ ಸ್ಕಲ್ಲನ್ ಒಂದು ಮೂಳೆ ತಾನೆ, ಇದ್ರೊಳಗಡೆ ಕಿಡ್ನಿ ಎಸೆನ್ಸ್ ಇರ್ತೈತೆ. ತೊಡೆ ಭಾಗದಲ್ಲಿ ಕಿಡ್ನಿ ಎಸೆನ್ಸ್, ಬೆನ್ನು ಮೂಳೆ ಅದರೊಳಗಡೆ ಕಿಡ್ನಿ ಎಸೆನ್ಸ್ ಇರುತ್ತೆ. ಎಲ್ಲಾ ಬೋನ್ ಮ್ಯಾರೋದಲ್ಲಿ ನಿಮ್ಮ ಶುಕ್ರಧಾತು ಅಂದ್ರೆ ಕಿಡ್ನಿ ಎಸೆನ್ಸ್ ಇರುತ್ತೆ. ಯಾರಿಗೆ ಡಯಾಬಿಟಿಸ್ ಬರುತ್ತೆ, ಯಾರಿಗೆ ಕೊಲೆಸ್ಟ್ರಾಲ್ ಆಗುತ್ತಂದ್ರೆ ಯಾರು ತಮ್ಮ ಎಸೆನ್ಸ್ ನ ಕಡಿಮೆ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಡಯಾಬಿಟಿಸ್ ಬರುತ್ತೆ. ಸುಮ್ನೆ ಡಯಾಬಿಟಿಸ್ ಬರಲ್ಲ. ಫಾರ್ ಎಕ್ಸಾಂಪಲ್ ಒಂದು 100 ಗ್ರಾಮ್ ಎಸೆನ್ಸ್ ಇರಬೇಕು, ಅದಕ್ಕಿಂತ ಕಡಿಮೆ ಆಯ್ತು ಅನ್ಕೊಳ್ಳಿ, ಫೈರ್ ಇರಲ್ಲ, ತಿಂದಿದ್ದು ಜೀರ್ಣ ಆಗಲ್ಲ. ಎಣ್ಣೆ ಪದಾರ್ಥ ತಿಂತೀರ ಹಂಗೆ ಕೊಲೆಸ್ಟ್ರಾಲ್ ಆಗ್ಬಿಡುತ್ತೆ. ಪ್ರೋಟೀನ್ ತಿಂತೀರಾ ಹಂಗೆ ಯೂರಿನಲ್ಲಿ ನೊರೆ ಬರುತ್ತೆ, ಯೂರಿಕ್ ಆಸಿಡ್ ವೇರಿಯೇಷನ್ ಆಗುತ್ತೆ. ಇಲ್ಲ ಕಾರ್ಬೋಹೈಡ್ರೇಟ್ ತಿಂತೀರಾ ಬ್ಲಡ್ ಶುಗರ್ ಸ್ಪೈಕ್ ಆಗುತ್ತೆ. ಯಾಕಾಗಿ ಇದಾಗ್ತಾ ಇದೆ ಅಂತಂದ್ರೆ ನಿಮ್ಮ ದೇಹದಲ್ಲಿ ಅಗ್ನಿ ಕಡಿಮೆ ಆಗ್ತಾ ಇದೆ. ಏನಪ್ಪ ಅಗ್ನಿ ಅಂತಂದ್ರೆ ಕಿಡ್ನಿ ಎಸೆನ್ಸ್ ಅಂತಾರೆ, ಏನ್ ಅಲ್ಲಿಗಲ್ಲಿಗೆ ರಿಲೇಷನ್ ಅನ್ಕೋಬಹುದು. ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ಗೊತ್ತಿರುತ್ತೆ, ಮೂಳೆ ಒಳಗಡೆ ಒಂದು ವೈಟ್ ಕಲರ್ ಆ ಫ್ಯಾಟ್ ಬರುತ್ತಲ್ಲ, ದಟ್ ಈಸ್ ಎಸೆನ್ಸ್. ವೆಜಿಟೇರಿಯನ್ಸ್ ಆದ್ರಿಗಿನಾಗಿ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ತುಪ್ಪ, ಅದನ್ನು ಬೆಂಕಿ ಸಂಕೇತ. ಎಲ್ಲಾರು ಹಾಲಾಕಿ ದೀಪ ಹಚ್ಚಿತೀರಾ, ಮೊಸರು ಹಾಕಿ ಯಾರು ದೀಪ ಹಚ್ಚಿತೀರಾ? ಇಲ್ಲ ತಾನೆ, ತುಪ್ಪ ಹಾಕಿ ದೀಪ ಹಚ್ಚಿತೀರ. ಆ ಬೆಂಕಿ ಉರಿಬೇಕಂದ್ರೆ ಆ ಬೆಂಕಿ ಎಲ್ಲಿಂದ ಬಂತು? ತುಪ್ಪದಿಂದ ಬಂತು. ವೆಜಿಟೇರಿಯನ್ಸಿಗೆ ಆ ತುಪ್ಪ ಆದ್ರೆ ನಾನ್ ವೆಜಿಟೇರಿಯನ್ಸಿಗೆ ಬೋನ್ ಮೂಳೆ ಒಳಗಡೆ ಇರುತ್ತೆ, ಅದರಿಂದನೂ ಬೆಂಕಿ ಹಚ್ಚಬಹುದು. ನಿಮ್ ದೇಹದಲ್ಲಿ ಇರುತ್ತೆ ಅದು, ಆ ಎಸೆನ್ಸ್. ಅದು 2 ತರ ಲಾಸ್ ಆಗುತ್ತೆ. ಒಂದು, ಬ್ರೇನ್ ಅತಿ ಹೆಚ್ಚು ಯೂಸ್ ಮಾಡ್ತೀರಾ, ಸ್ಟ್ರೆಸ್, ಟೆನ್ಷನ್, ಕೋಪ, ಆಂಗ್ಸೈಟಿ, ರೆಸ್ಟ್ಲೆಸ್ನೆಸ್, ಯಾವಾಗ ಬ್ರೇನ್ ಅತಿ ಹೆಚ್ಚು ವರ್ಕ್ ಆಗುತ್ತೆ, ರೆಸ್ಟ್ ಮಾಡಕ್ ಆಗಲ್ವಾ, ನಿಮ್ಮ ಮನಸ್ಸಿಗೆ ಸಮಾಧಾನ ಇರಲ್ಲ, ಅವಾಗ ಏನಾಗತ್ತಂದ್ರೆ ಹೆಚ್ಚು ಎಸೆನ್ಸ್ ಖರ್ಚಾಗ್ಬಿಡುತ್ತೆ. ಯಾವಾಗ ಎಸೆನ್ಸ್ ಖರ್ಚಾಗುತ್ತೋ ಡೈಜೆಷನ್ ಮಾಡೋದಕ್ಕೆ ಫೈರ್ ಇರಲ್ಲ, ಅವಾಗ ಬ್ಲಡ್ ಶುಗರ್ ವ್ಯತ್ಯಾಸ ಆಗುತ್ತೆ. 2ನೇ ಟೈಮಲ್ಲಿ ನೀವು ತಿಂದಿರ್ತಕ್ಕಂಥ ಆಹಾರದಲ್ಲಿ ಪೋಷಕಾಂಶಗಳು ಕಡಿಮೆ ಆದಾಗ, ಎಸೆನ್ಸ್ ಕಡಿಮೆ ಆದಾಗ ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಮ್ಮ ದೇಹದಲ್ಲಿ ಅಗ್ನಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಫೈನಲ್ ಆಗಿ ಅಗ್ನಿ ಬರೋದು ಎಲ್ಲಿಂದ? ಊಟದಿಂದನೇ ತಾನೆ. ಊಟನೇ ನೆಟ್ಟಿಗೆ ತಿಂದಿಲ್ಲ, ಎಲ್ಲ ಹೈಬ್ರಿಡ್ ಬಿಳಿ ಅಕ್ಕಿ, ರಿಫೈನ್ಡ್ ಆಯಿಲ್, ಪ್ಯಾಕೆಟ್ ಅಲ್ಲಿ ಬರೋದೆಲ್ಲ ತಿನ್ಕೊಂಡ್ರೆ ಎಸೆನ್ಸ್ ಎಲ್ಲಿಂದ ಬರುತ್ತೆ? ಹಾಗಾಗಿ ಒಂದು ವಾಕಿಂಗು, ಒಂದು ಆಹಾರ, ಒಂದು ಸ್ಟ್ರೆಸ್ ಫ್ರೀ ಮೈಂಡ್, ಇವು 3 ಇಂಪಾರ್ಟೆಂಟ್ ನೀವು ಡಯಾಬಿಟಿಸ್ ಇಂದ ಆಚೆ ಬರಬೇಕು ಅಂದ್ರೆ. 4ನೇದು ಎಸೆನ್ಸ್ ಲಾಸ್ ಆಗೋದು ಎಲ್ಲಿಪ್ಪ ಅಂತಂದ್ರೆ ಸೆಕ್ಸುವಲ್ ಇಂಟರ್ಕೋರ್ಸ್. ನಿಮ್ಮ ವೀರ್ಯ ಆಚೆ ಹೋಗುತ್ತಲ್ಲ, ಸೆಕ್ಸುವಲ್ ವೈಟಲ್ ಫ್ಲೂಯಿಡ್, ಅದನ್ನು ಎಸೆನ್ಸ್ ಕಡಿಮೆ ಮಾಡುದು. ಸೊ ಯುವರ್ ಇಂಟರ್ಕೋರ್ಸ್ ಶುಡ್ ಬಿ ಬೇಸ್ಡ್ ಆನ್ ಯುವರ್ ಎನರ್ಜಿ ಲೆವೆಲ್ಸ್. ಸೊ ಇದೆಲ್ಲದು ಒಟ್ಟು ಸಾರ ಏನಪ್ಪಾ ಅಂದ್ರೆ ನಿಮ್ಮ ದೇಹದಲ್ಲಿ ಅಗ್ನಿ ಎಷ್ಟಿದೆ, ನೀವೆಷ್ಟು ಮೆಟಾಬಲೈಸ್ ಮಾಡ್ಬೋದು, ಎಷ್ಟು ಕೆಲಸ ಮಾಡ್ಬೋದು, ಎಷ್ಟು ಯೋಚನೆ ಮಾಡ್ಬೋದು, ಎಷ್ಟು ಅವರ್ ಡ್ರೈವ್ ಮಾಡ್ಬೋದು, ನಿಮ್ಮ ಶಕ್ತಿನ ಸೂಚಿಸುತ್ತದೆ. ಫೈರ್ ಇಸ್ ಅ ಬೇಸಿಕ್ ಎಲಿಮೆಂಟ್. ಯಾವಾಗ ನೀವು ಫೈರ್ ಕಡಿಮೆ ಆಗುತ್ತೋ ಫಸ್ಟ್ ಕಾಯಿಲೆ ಬರುತ್ತೆ, ಲಾಸ್ಟ್ ಸ್ಟೇಜ್ ಏನ್ ಗೊತ್ತಾ? ಬಾಡಿ ತಣ್ಣಗಾಗತ್ತೆ. ಬಾಡಿ ತಣ್ಣಗಾಗತ್ತೆ ಅಂದ್ರೆ ಅರ್ಥ ಏನು? ಟಿಕೆಟ್ ತಗೊಂಡಿರಿ ಅಂತ ಅಲ್ವಾ? ಎಸ್. ಸೊ ನಿಮ್ಮ ಜೀವನ ಎದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಫೈರ್ ಮೇಲೆ. ನಿಮ್ಮ ದೇಹದ ಒಟ್ಟು ಶಕ್ತಿ, ಜೀರ್ಣಾಂಗ ವ್ಯೂಹ, ಸರ್ಕ್ಯುಲೇಷನ್ ಸಿಸ್ಟಮ್, ಎಲಿಮಿನೇಷನ್, ಬ್ರೀತಿಂಗ್,
ಪ್ರತಿಯೊಂದು ಅಗ್ನಿ ಮೇಲೆ ಆಧಾರವಾಗಿರುತ್ತೆ. ದೈಹಿಕ ಮಾತ್ರ ಅಲ್ಲ, ಮಾನಸಿಕವಾಗಿನೂ. ನೀವು ಇನ್ನೊಬ್ಬರನ್ನ ಪ್ರೀತಿ ಮಾಡ್ಬೇಕು, ಇನ್ನೊಬ್ಬರನ್ನ ಅಕ್ಸೆಪ್ಟ್ ಮಾಡ್ಬೇಕಾದ್ರೂ ಫೈರ್ ಬೇಕು. ಫೈರ್ ಇಲ್ಲಾಂದ್ರೆ ಪ್ರೀತಿ ಮಾಡಕ್ಕಾಗಲ್ಲ. ಅದಕ್ಕೆ ನಾವು ಲವ್ ಪ್ರಪೋಸ್ ಮಾಡ್ಬೇಕಾದ್ರೆ ಹೂವ ಕೊಡ್ತಾರೆ, ಗುಲಾಬಿ ಕೊಟ್ಟು ಪ್ರಪೋಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ, ಸೊ ಹೂ ಅಂದ್ರೆ ಅದೇನಂತ ಡೈಲಾಗ್ ಇದೆ ಅಲ್ಲ, ಪುಷ್ಪ ಅಂದ್ರೆ ಹೂ ಅಲ್ಲ, ಫೈರ್ ಅಂತೇಳಿ. ಎಸ್. ಸೊ ಹೂವು ಬೆಂಕಿ ಸಂಕೇತ. ಸೊ ಹಾಗಾಗಿ ನಿಮ್ಮ ದೇಹ ಮತ್ತು ಮನಸ್ಸನ್ನ ಎರಡನ್ನೂ ಅತಿ ಹೆಚ್ಚು ಎನರ್ಜಿಯಿಂದ ನೀವು ನೋಡ್ಕೋಬೇಕು ಅಂದ್ರೆ ಫೈರ್ ಬೇಕು. ಮಾನಸಿಕವಾಗಿ ಫೈರ್ ಏನ್ ಮಾಡುತ್ತೆ ಅಂತಂದ್ರೆ, ಇನ್ನೊಬ್ಬರನ್ನ ನೋಡಿದ್ರೆ ಪ್ರೀತಿ ಮಾಡೋ ತರ ಮಾಡುತ್ತೆ. ಅದೇ ಫೈರ್ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಇನ್ನೊಬ್ಬರು ನೋಡ್ಕೊಂಡ್ರಿಗೆನೆ ಹೊಟ್ಟೆ ಹೊರ್ಕೋತೀರ, ಇನ್ನೊಬ್ಬರು ನೋಡಿದ್ರಿಗೆನೆ ದ್ವೇಷ ಮಾಡ್ತೀರ, ಇನ್ನೊಬ್ಬರು ನೋಡಿದ್ರೆ ಅಗೆತನ ಸಾಧಿಸ್ತೀರ. ಇದೆಲ್ಲ ಯಾವಾಗ ಬರುತ್ತಂದ್ರೆ ನಿಮ್ಮಲ್ಲಿ ಅಗ್ನಿ ಕಡಿಮೆ ಆದಾಗ. ಅಗ್ನಿ ಯಾವಾಗ ಚೆನ್ನಾಗಾಗುತ್ತೋ, ನೀವು ಅಕ್ಸೆಪ್ಟ್ ಮಾಡ್ಕೋತೀರಾ, ಲವ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಇನ್ನೊಬ್ಬರ ಜೊತೆ ಕೊಡು ತಗೊಳೋದ್ ಮಾಡ್ತೀರಾ. ಹಾಗಾಗಿ ಈ ಫೈರನ್ನು ಇನ್ಕ್ರೀಸ್ ಮಾಡೋದ್ರಲ್ಲಿ ನಮ್ಮ ದೇಹದ ಕಲ್ಚರನ್ನು ಇಂಪಾರ್ಟೆಂಟ್. ನೋಡಿ, ಹಳ್ಳಿ ಜೀವನ ಅಂತೀವಿ. ಯಾಕೆ ಬೇಕು ಹಳ್ಳಿ ಜೀವನ ಅಂತಂದ್ರೆ, ಪ್ರತಿಯೊಂದು ಕೊಡು ತಗೊಳೋದ್ ಮಾಡ್ತೀವಿ. ಆ ಕೊಡು ತಗೊಳೋದ್ ಮಾಡಿದಾಗ ನಿಮ್ಮ ದೇಹದಲ್ಲಿ ಅಗ್ನಿ ಉತ್ಪತ್ತಿ ಆಗುತ್ತೆ. ಪಕ್ಕದ ಮನೆಯವ್ರ ಆಯ್ ಅಂತ ಮಾತಾಡಿಸಿದಾಗ ಅಗ್ನಿ ಬರುತ್ತೆ. ನೀವು ಸಿಟಿನಲ್ಲಿ ಪಕ್ಕದ ಮನೆಯವ್ರನ್ನೇ ನೋಡಿಲ್ಲ ಅಂತಂದ್ರೆ ಅಗ್ನಿ ಎಲ್ಲಿಂದ ಬರುತ್ತೆ? ಕಷ್ಟ. ಸೊ ಹಾಗಾಗಿ ನಿಮ್ ಕೆಲ್ಸದ ಪ್ಲೇಸ್ ಅಲ್ಲಿ ಆಗಿರ್ಬೋದು, ಮನೆ ಹತ್ರ ಆಗಿರ್ಬೋದು, ಸೊ ಯು ಹ್ಯಾವ್ ಟು ಶೇರ್ ಯುವರ್ ಎಮೋಷನ್ಸ್ ಅಂಡ್ ನಿಮ್ಮ ಒಂದು ಭಾವನೆಗಳನ್ನ ಹಂಚ್ಕೋಬೇಕು. ಫ್ರೆಂಡ್ಸ್ ಅಂತ ಇರಬೇಕು. ಆ ಫ್ರೆಂಡ್ ಇರ್ಬೋದು, ಅಕ್ಕ ಇರ್ಬೋದು, ತಂಗಿರ್ಬೋದು, ಅಣ್ಣ ಇರ್ಬೋದು, ಅಪ್ಪ ಅಮ್ಮ, ಎನಿಬಡಿ. ಯಾವಾಗ ನೀವು ಎಮೋಷನ್ಸ್ ನ ಶೇರ್ ಮಾಡ್ತೀರೋ ಅದು ನಿಮ್ಮ ಅಗ್ನಿನ ವೃದ್ಧಿ ಮಾಡುತ್ತೆ. ನೋಡಿ, ಮದುವೆ ಆಗ ಮುಂಚೆ ತುಂಬಾ ಫೈರ್ ಇರುತ್ತೆ ನಿಮಗೆ, ಯಾಕಂದ್ರೆ ಪ್ರತಿಯೊಂದನ್ನು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತೀರಾ. ಮದುವೆ ಆದ್ಮೇಲೆ ಫ್ರೆಂಡ್ಸ್ ಮಾಯ ಆಗ್ಬಿಡ್ತಾರೆ. ಅದೇ ಗಂಡ, ಅದೇ ಹೆಂಡತಿ, ಅದೇ ಇಂಟ್ರಾಕ್ಷನ್. ಸ್ವಲ್ಪ ದಿವಸ ಫೈರ್ ಚೆನ್ನಾಗಿರುತ್ತೆ, ಆಮೇಲೆ ಬೋರ್ ಆಗ್ಬಿಡ್ತೈತೆ. ಸೊ ಹಾಗಾಗಿ ನೀವು ಮದುವೆ ಆಗಿದ್ದೀರಾ ಅಂತೇಳಿ ಫ್ರೆಂಡ್ಸನ್ ಬಿಡಬಾರ್ದು. ಜಸ್ಟ್ ತರ್ಲೆ ಮಾಡೋದೊಂದು ಫೋನ್ ಮಾಡಿ, ಏನ್ಲೇ ಹೆಂಗಿದೆ, ಇಲ್ಲಿ ಆರಾಮಿದ್ಯಾ, ಏನ್ ಮಾಡ್ತಿದ್ಯಾ, ಒಬ್ಬರ ಕಾಲ ಒಬ್ರು ಎಳೆದಾಗ, ಸುಮ್ನೆ ತಮಾಷೆ ಮಾಡಿದಾಗ ಆ ಫೈರ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ನ ಅಟ್ಲೀಸ್ಟ್ ಮೀಟ್ ಆಗಕ್ ಆಗಿಲ್ಲ ಅಂದ್ರೆ ಫೋನ್ ಮಾಡ್ಬಿಟ್ಟು ಹೇಗಿದ್ದೀರಾ ಅಂತಾದ್ರು ವಿಚಾರಿಸಿ. ಫೈರ್ ಕ್ರಿಯೇಟ್ ಆಗುತ್ತೆ. ಇವನ್ ದೈಹಿಕ ಮಾನಸಿಕವಾಗೆಲ್ಲ ಇಂಟೆಲೆಕ್ಚುಯಲ್ ಅಲ್ಲಿ ಫೈರ್ ಬೇಕು. ಯಾವಾಗ ಎಸೆನ್ಸ್ ತುಂಬಿರುತ್ತೆ ಸ್ಕಲ್ಲಲ್ಲಿ, ನಿಮ್ಮ ಐಡಿಯಾಸ್ ಚೆನ್ನಾಗಿರುತ್ತೆ, ಅನಾಲಿಟಿಕಲ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ, ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ. ಸೊ ಒಬ್ಬ ವಿದ್ಯಾರ್ಥಿ ತುಂಬಾ ಬುದ್ಧಿವಂತ ಇದ್ದಾನೆ ಅಂತಂದ್ರೆ ಫೈರ್ ಚೆನ್ನಾಗಿದೆ ಅಂತ. ತುಂಬಾ ಜನ ಮಕ್ಕಳಿಗೆ ನನ್ ಮಗ ತುಂಬಾ ಚೆನ್ನಾಗಿ ಓದ್ಬೇಕಂತೀರ, ಬಟ್ ಆ ಫೈರ್ ವೃದ್ಧಿ ಆಗಕ್ಕೆ ಏನೇನ್ ಬೇಕೋ ಅದನ್ನ ನಿಮ್ ಮಕ್ಳಿಗೆ ನೀವು ಮಾಡ್ತಾ ಇಲ್ಲ. ನೀವೇನ್ ಮಾಡ್ಬೇಕಂತಿದ್ರೆ ಅದನ್ನ ನಿಮ್ ಮಕ್ಳಿಗೆ ಹೇಳ್ಕೊಡ್ಬೇಕು. ನಿಮ್ಗೆ ಏನ್ ಹೇಳ್ದೆ ನಾನು? ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕು, ಒಳ್ಳೆ ಊಟ ಮಾಡ್ಬೇಕು, ಫ್ರೆಂಡ್ಸ್ ಮಾಡ್ಕೋಬೇಕು ಅಲ್ವಾ, ಒಳ್ಳೆ ನಿದ್ದೆ ಮಾಡ್ಬೇಕು, ರೆಸ್ಟ್ ಮಾಡ್ಬೇಕು. ಇದೆಲ್ಲವುದು ಮಕ್ಳಿಗೆ ಬೇಕು. ರಾತ್ರಿ 11 ಗಂಟೆ ತನಕ ಮೊಬೈಲ್ ಕೊಟ್ಟು ಕುಂದಿರ್ಸಿದ್ರಗಿನಾಗಿ ಎನರ್ಜಿ ಎಲ್ಲ ಅಲ್ಲೇ ಡ್ರ್ಯಾಗ್ ಆಗ್ಬಿಡ್ತೈತೆ. ಆ ಮೊಬೈಲ್ ಕೇಳಿಸ್ಕೊಳೋದು, ಈ ಪಂಚೇಂದ್ರಿಯಗಳಿದಾವಲ್ಲ, ತುಂಬಾ ಫೈರನ್ನ ಖರ್ಚು ಮಾಡ್ತವೆ. ನಾನು ಪಾಠ ಮಾಡ್ತಾ ಇದ್ದೀನಿ, ನನ್ನ ಎನರ್ಜಿ ಮಾತ್ರ ಖರ್ಚಾಗ್ತಿಲ್ಲ, ಕೇಳಿಸ್ಕೊತಿದಾರಲ್ವಾ, ನಿಮ್ಗೂ ಎನರ್ಜಿ ಖರ್ಚಾಗತ್ತೆ. ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಆಹಾರ, ಒಳ್ಳೆ ವಿಶ್ರಾಂತಿ, ಫಿಸಿಕಲ್ ಆಕ್ಟಿವಿಟಿ ಮತ್ತು ಫ್ರೆಂಡ್ಸ್, ಇದನ್ನೆಲ್ಲ ಒಟ್ಟಿಗೆ ಕೊಟ್ಟಾಗ ಫೈರ್ ತನಿಗ್ ತಾನೇ ಬರುತ್ತೆ. ಅವನಿಗೇನು ಓದು ಅಂತ ಹೇಳೋದ್ ಬೇಕಾಗಿಲ್ಲ. ನಾವೆಲ್ಲ ಹಳ್ಳಿ ಜೀವನದಿಂದ ಬಂದಿರೋದು. ನಮ್ಮಪ್ಪ ನಮಗೆ ನಾನು SSLC ತನಕ ಓದ್ತೀನಿ ಅಂತಾನೆ ಗೊತ್ತಿಲ್ಲ. ಏನೋ ಸ್ಕೂಲಿಗೆ ಹೋಗ್ತಾವ ಬರ್ತಾವ ಮಕ್ಕಳು ಅಂತ. SSLC ಸ್ವಲ್ಪ ಒಳ್ಳೆ ಮಾರ್ಕ್ಸ್ ಬರತ್ತಡ, ನಿನ್ ಮಗ ಓದ್ತಿದ್ದಾನೆ ಅಂತ ಪಕ್ಕದ ಮನೆಯವ್ರು ಹೇಳಿದ್ದು. ಸೊ ಆದ್ರೂ ಓದಿದೀವಿ ಗೌರ್ಮೆಂಟ್ ಸ್ಕೂಲಲ್ಲಿ ಇದ್ಕೊಂಡು, ಹಳ್ಳಿನಲ್ಲಿ ಇದ್ಕೊಂಡು. ಯಾಕೆ ಈ ಮಟ್ಟಕ್ಕೆ ಓದಿದೀವಿ, PhD ಎಲ್ಲ ಮಾಡಿದೀವಿ ಅಂತಂದ್ರೆ ಬಿಕಾಸ್ ಆಫ್ ಫೈರ್. ನಿಮ್ ಮಕ್ಕಳಿಗೆ ಬೆಂಕಿನ್ ತುಂಬಿದ್ರೆ ಸಾಕು, ನೀನ್ ಅದು ಮಾಡು, ಇದು ಮಾಡು, ಅದನ್ ಮಾಡ್ಬೇಡ, ಏನು ಹೇಳೋದ್ ಬೇಡ, ಅವರೇ ಮಾಡ್ತಾರೆ. ಫೈರ್ ಫಿಲ್ ಮಾಡಿ. ಆಹಾರ ಮತ್ತು ಫಿಸಿಕಲ್ ಆಕ್ಟಿವಿಟಿ, ವಿಶ್ರಾಂತಿ,
ಮತ್ತು ಫ್ರೆಂಡ್ಸ್. ಇದೆಲ್ಲದನ್ನ ಕೊಡಿ. ಅವ್ರ ಮನೆಗೆ ಹೋಗ್ಬೇಡ, ಇವ್ರ ಮನೆಗೆ ಹೋಗ್ಬೇಡ, ಅವ್ರನ್ನ ಫ್ರೆಂಡ್ ಮಾಡ್ಕೋಬೇಡ, ಇವ್ರನ್ನ ಫ್ರೆಂಡ್ ಮಾಡ್ಕೋಬೇಡ ಅಂದ್ರೆ ನೀವು ಫೈರ್ ನ ಕಡಿಮೆ ಮಾಡ್ತಾ ಇದ್ರೆ ಮಕ್ಕಳಲ್ಲಿ. ಇದು ಮಕ್ಕಳಿಗೂ ಅನ್ವಯಿಸುತ್ತೆ, ದೊಡ್ಡವ್ರಿಗೆ ಅನ್ಸುತ್ತೆ. ನಾನು ಹೆಂಡ್ತಿಗೆ ಅವಾಗ ಬೈತಾ ಇರ್ತೀನಿ, ಫ್ರೆಂಡ್ಸ್ ಮಾಡ್ಕೊ ನೀನು, ಇವ್ರ ಜೊತೆ ಮಾತಾಡು ಅಂತ. ಯಾವಾಗ್ಲೂ ಆಫೀಸೇ ಲ್ಯಾಪ್ಟಾಪ್ ಅಂತಂದ್ರೆ ಹೆಂಗೆ? ಯು ನೀಡ್ ಫ್ರೆಂಡ್ಸ್. ಯಾಕೆ ಅಂದ್ರೆ ಟು ಕ್ರಿಯೇಟ್ ಫೈರ್. ಗಾಟ್ ಇಟ್? ಸೊ ಡೆಫಿನೆಟ್ ಆಗಿ ಫೈರ್ ಎಲ್ಲಿರುತ್ತೋ ಅಲ್ಲಿ ಆ ಒಂದು ಆರ್ಗನ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಾಗಿ ಗೊತ್ತಾ? ಫಾರ್ ಎಕ್ಸಾಂಪಲ್, ಕೈ ಫೈರ್ ಚೆನ್ನಾಗಿತ್ತು ಅನ್ಕೊಳ್ಳಿ, ಇಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ. ಅದೇ ಫೈರ್ ಕಡಿಮೆ ಆಯ್ತು ಅನ್ಕೊಳ್ಳಿ, ಜೋಮ್ ಹಿಡಿತೈತೆ. ಸರ್ಕ್ಯುಲೇಷನ್ ಕಡಿಮೆ ಆದಾಗ ಬ್ಲಡ್ ಕಡಿಮೆ ಆಯ್ತಲ್ವಾ? ಬ್ಲಡ್ ಯಾವಾಗ ಕಡಿಮೆ ಆಗುತ್ತೆ? ಬ್ಲಡ್ ಅಲ್ಲೇ ಆಕ್ಸಿಜನ್ ಇರೋದು, ಗ್ಲೂಕೋಸ್ ಇರೋದು, ಬ್ಲಡ್ ಅಲ್ಲೇ ನ್ಯೂಟ್ರಿಷನ್ಸ್ ಇರೋದು, ಮಿನರಲ್ಸ್ ಇರೋದು, ಅದೇ ತಾನೇ ಎಲ್ಲ ಕ್ಯಾರಿ ಮಾಡೋದು. ಸೊ ಯಾವಾಗ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೋ ಅಲ್ಲಿ ರಾ ಮೆಟೀರಿಯಲ್ ಕಡಿಮೆ ಆಗುತ್ತೆ, ಆ ಆರ್ಗನ್ ಫಂಕ್ಷನ್, ಆ ಟಿಶ್ಯೂ ಫಂಕ್ಷನ್ ಕಡಿಮೆ ಆಗುತ್ತೆ. ಕೆಲವ್ರು ಹೇಳ್ತಾರೆ ಸೊಂಟ ನೋವ್ತಿದೆ, ಕತ್ತು ನೋವ್ತಿದೆ. ಯಾಕಾಗಿ ನೋವ್ತಾ ಇದೆ? ಅಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇಲ್ಲ, ಹೋಗ್ತಾ ಇಲ್ಲ. ಯಾಕಾಗಿ ಹೋಗ್ತಾ ಇಲ್ಲ? ಫೈರ್ ಇಲ್ಲ ಅಲ್ಲಿ. ಫೈರ್ ಇಸ್ ನಿಮ್ಮ ದೇಹದಲ್ಲಿರ್ತಕ್ಕಂಥ ಬೆಂಕಿ ನಿಮ್ಮ ರಕ್ತ ಸಂಚಾರನ ಕಂಟ್ರೋಲ್ ಮಾಡುತ್ತೆ. ರಕ್ತ ಸಂಚಾರ ಚೆನ್ನಾಗಿರುತ್ತೆ. ಎಲ್ಲಿ ರಕ್ತ ಸಂಚಾರ ಚೆನ್ನಾಗಿರುತ್ತೋ ಆ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳು ದೊರೆಯುತ್ತೆ, ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಕೆಲವರು ಹೇಳ್ತಾರೆ ಸರ್ ಶೋಲ್ಡರ್ ಪೇನ್ ಸರ್, ಇನ್ನು ಕೆಲವರು ಹೇಳ್ತಾರೆ ಸರ್ ಕತ್ತು ನೋವು ಸರ್, ಸೊಂಟ ನೋವು ಸರ್, ಮಂಡಿ ನೋವು ಸರ್. ಮಲಿಂಗ್ರೇರೆ ಇದ್ದೀರಾ? ಸರ್ ಹೇಳಿ ಸರ್. ಮೆರಿಡಿಯನ್ಸ್ ಒಂದು ಇಮೇಜ್ ಶೇರ್ ಮಾಡಿ. ಓಕೆ. ಒಂದು ಸಿಂಪಲ್ ಒಂದು ಇಮೇಜ್ ತೋರಿಸ್ತೀನಿ ನಿಮ್ಗೆ. ಇನ್ಮೇಲೆ ಯಾರೇ ನೋವು ಅಂತಂದ್ರೆ, ಯಾಕೆ ನೋವು ಅಂತಾರೆ ಅಂದ್ರೆ ಆ ಭಾಗದಲ್ಲಿ ರಕ್ತ ಸಂಚಾರ ಅಂದ್ರೆ ಫೈರ್ ಸರ್ಕ್ಯುಲೇಷನ್ ಕಡಿಮೆ ಆಗಿರುತ್ತೆ. ಎಲ್ಲಿ ಅಗ್ನಿ ಕಡಿಮೆ ಆಗುತ್ತೋ ಆ ತರ ಕಾಯಿಲೆ ಬರುತ್ತೆ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎನರ್ಜಿ ಮೆರಿಡಿಯನ್ಸ್ ಮುಖಾಂತರ ಫ್ಲೋ ಆಗ್ತಿರುತ್ತೆ. ಯಾವ ಒಂದು ಮೆರಿಡಿಯನ್ ನಲ್ಲಿ ಇಲ್ಲ ಯಾವ ಒಂದು ಚಕ್ರದಲ್ಲಿ ಎನರ್ಜಿ ಕಡಿಮೆ ಆಗುತ್ತೆ ಅಲ್ಲಿ ನಮಗೆ ಕಾಯಿಲೆ ಬರೋದು. ಇಲ್ಲ ಸ್ಕಿನ್ ಡಾರ್ಕ್ ಆಗುತ್ತೆ, ಸ್ಕಿನ್ ರ್ಯಾಷಸ್ ಆಗುತ್ತೆ, ಅಲ್ಲಿ ಬೋನ್ ಪೇನ್ ಬರುತ್ತೆ, ಇಲ್ಲ ಸ್ವೆಲ್ಲಿಂಗ್ ಆಗುತ್ತೆ, ಇಲ್ಲ ಗಂಟಾಗುತ್ತೆ, ಇಲ್ಲ ಅಲ್ಲಿ ನಮ್ಮನೆಸ್ ಆಗುತ್ತೆ. ಇದೆಲ್ಲ ಆಗಿರೋ ಯಾಕಾಯ್ತು ಅಂದ್ರೆ ಸರ್ಕ್ಯುಲೇಷನ್ ಇಲ್ಲ, ಫೈರ್ ಕಡಿಮೆ ಆಗಿದೆ. ಕುಂತಲ್ಲೇ ಕುಂತಿದ್ದೀರಾ, ಬಿಸಿಲು ನೋಡ್ತಾ ಇಲ್ಲ, ಇನ್ನೊಬ್ರು ನೋಡಿ ಖುಷಿ ಪಡ್ತಾ ಇಲ್ಲ. ನೀವು ತಿನ್ನೋ ಆಹಾರ ಎಲ್ಲ ರಿಫೈನ್ಡ್ ಆಗಿದೆ, ಪ್ರೋಸೆಸ್ಡ್ ಆಗಿದೆ, ಹೈಬ್ರಿಡ್ ಆಗಿದೆ. ಇದೆಲ್ಲ ಮಾಡ್ಬಿಟ್ಟು ನನಗೆ ಫೈರ್ ಇರ್ಬೇಕಂತ ಅನ್ಕೋತೀವಿ, ಅದೆಂಗಾಗತ್ತೆ? ಆಗಲ್ಲ. ಹಾಗಾಗಿ ಎಲ್ಲಾ ಕಾಯಿಲೆಗಳನ್ನ ನೀವು ಫೈರ್ ಇನ್ಕ್ರೀಸ್ ಮಾಡ್ಬಿಟ್ಟು ಸಾಲ್ವ್ ಮಾಡಬಹುದು. ನೀವು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನಮ್ಮ ದೇಹದಲ್ಲಿ ಟೋಟಲ್ ಆಗಿ 14 ಮೆರಿಡಿಯನ್ಸ್ ಇರ್ತವೆ. ಇದನ್ನ ಎನರ್ಜಿ ಪಾತ್ವೇಸ್ ಅಂತ ಕರಿತೀವಿ. ಕೆಲವ್ರಿಗೆ ತಲೆನೋವು ಬರುತ್ತೆ, ಕೆಲವ್ರಿಗೆ ಕಿವಿ ಪ್ರಾಬ್ಲಮ್ ಆಗುತ್ತೆ, ಕೆಲವ್ರಿಗೆ ಕಣ್ಣಿನ ಪ್ರಾಬ್ಲಮ್ ಆಗುತ್ತೆ, ಇನ್ನು ಕೆಲವರಿಗೆ ಗೈನಿಕ್ ಪ್ರಾಬ್ಲಮ್ಸ್ ಆಗುತ್ತೆ. ಇದೆಲ್ಲ ಯಾವಾಗ ಆಗತ್ತಂದ್ರೆ ಯಾವ ರೆಸ್ಪೆಕ್ಟಿವ್ ಮೆರಿಡಿಯನ್ ಅಲ್ಲಿ ಎನರ್ಜಿ ಫ್ಲೋ ಕಡಿಮೆ ಇರುತ್ತೆ, ಒಂದು ಫೈರ್ ಕಡಿಮೆ ಆಗುತ್ತೆ. ನೋಡಿ, ಕೆಲವರಿಗೆ ಅಂಗಾಲು ಉರಿ ಅಂತಾರೆ. ಅಂಗಾಲ ಹತ್ರ ಯಾವ ಮೆರಿಡಿಯನ್ ಬರುತ್ತೆ ಗೊತ್ತಾ? ಸ್ಪ್ಲೀನ್ ಮತ್ತೆ ಸ್ಟಮಕ್. ಅದು ಯಾವಾಗ ವೀಕ್ ಆಗುತ್ತೆ ಅಂಗಾಲು ಉರಿ ಬರುತ್ತೆ. ಅವ್ರು ಡಯಾಬಿಟಿಸ್ ಇರ್ಬೋದು, ಇಲ್ಲ ಡಯಾಬಿಟಿಸ್ ಇಲ್ದೇನೂ ಇರ್ಬೋದು, ಬಟ್ ಅಂಗಾಲಿಗೆ ಎನರ್ಜಿ ಫ್ಲೋ ಮಾಡೋದು ಸ್ಪ್ಲೀನ್ ಅಂಡ್ ಸ್ಟಮಕ್. ಅದೇ ತರ ಸೊಂಟದ ಭಾಗಕ್ಕೆ ಎನರ್ಜಿ ಫ್ಲೋ ಮಾಡೋದು ಕಿಡ್ನಿ ಮೆರಿಡಿಯನ್ ಅಲ್ಲಿ ಯಾವಾಗ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ, ಫೈರ್ ಕಡಿಮೆ ಆಗುತ್ತೆ, ಆವಾಗ ಅಲ್ಲಿ ನಿಮ್ಗೆ ಯು ಕ್ಯಾನ್ ಸಿ ಸಮ್ ನಮ್ನೆಸ್ ಇರ್ಬೋದು, ಸ್ಲಿಪ್ ಡಿಸ್ಕ್ ಇರ್ಬೋದು. ಗಾಟ್ ಇಟ್? ಸರಿ. ಸೊ
ಕಾಯಿಲೆಗೆ ಹೆಸರು ಕೊಟ್ಟಿರೋದು ನಾವು ಹೆಸರು ಕೊಟ್ಟಿದ್ದೀವಿ. ಬಟ್ ಕಾಯಿಲೆ ಬಂದಿರೋದು ಯಾಕೆ? ಆ ಭಾಗಕ್ಕೆ ಶಕ್ತಿಯ ಸಂಚಾರ ಆಗ್ತಾ ಇಲ್ಲ. ಆ ಶಕ್ತಿಯ ಸಂಚಾರನ ಕೊಡೋದು ಯಾರು ಅಂದ್ರೆ ಅಗ್ನಿ. ಆಕ್ಚುಲಿ ಇದು ನಿಮ್ಗೆ ರಿಲೀಫ್ ಕೊಡುತ್ತೆ, ಕ್ಯೂರ್ ಕೊಡುತ್ತೆ. ಕ್ಯೂರ್ ಆದ್ಮೇಲೆ ಹಂಗೆ ಇರಬೇಕು ಅಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೇಬೇಕು, ಫುಡ್ಡನ್ನ ಚೇಂಜ್ ಮಾಡ್ಕೊಳ್ಳೇಬೇಕು. ಗಾಟ್ ದ ಐಡಿಯಾ? ಇವಾಗ ಏನ್ ಮಾಡ್ಬೇಕು ಹೇಳಿ? ಯಾವ ಅಂಗದಲ್ಲಿ ಶಕ್ತಿಯ ಪ್ರವಾಹ ಕಡಿಮೆ ಆಗಿ ಅದರ ಒಂದು ಕಾರ್ಯ ಕಡಿಮೆ ಆಗಿದೆ ಅಲ್ಲಿ ಸ್ಕೈ ಬ್ಲೂ ಕೊಡಿ, ಅದ್ಭುತವಾದ ರಿಸಲ್ಟ್ ನೋಡ್ತೀರಾ. ಫಾರ್ ಎಕ್ಸಾಂಪಲ್, ಸ್ಟಮಕ್ ಬ್ಲೋಟಿಂಗ್ ಇದೆ, ಇಂಡೈಜೆಷನ್, ಎಸಿಡಿಟಿ, ಹೊಟ್ಟೆ ಉಬ್ಬುರ, ಅಜೀರ್ಣ, ಹಸುವಾಗಲ್ಲ, ಇದೆಲ್ಲ ಯಾವ್ದ್ರ ಲಕ್ಷಣ? ನಿಮ್ಮ ಸ್ಟಮಕ್ ಅಲ್ಲಿ ಜಠರಾಗ್ನಿ ಮಂದ ಆಗಿದೆ. ನೋಡಿ, ಎಡಗೈ ತೋರು ಬೆರಳು ಇದು ಅಗ್ನಿಯ ಸಂಕೇತ, ಇದು ತಲೆ ಭಾಗ, ಎದೆ ಭಾಗ, ಹೊಟ್ಟೆ ಭಾಗ. ನಾನು ಸ್ಟಮಕ್ ರಿಫ್ಲೆಕ್ಸ್ ಅಂದ್ರೆ ಇಲ್ಲಿ ಸ್ಕೈ ಬ್ಲೂ ಹಾಕಿದಾಗ ಏನಾಗುತ್ತೆ? ಜಠರಕ್ಕೆ ಅಂದ್ರೆ ನಿಮ್ಮ ಹೊಟ್ಟೆಗೆ ಚೀಫ್ ಫ್ಲೋ ಚೆನ್ನಾಗಾಗುತ್ತೆ. ಚಿ ಅಂದ್ರೆ ಪ್ರಾಣಶಕ್ತಿ. ಯಾವಾಗ ಪ್ರಾಣಶಕ್ತಿ ಅರಿವಲ್ಲಿ ಚೆನ್ನಾಗಾಗುತ್ತೋ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಸ್ಟಮಕ್ ರಿಜ್ಯುನೇಟ್ ಆಗಕ್ಕೆ, ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಏನೆಲ್ಲ ರಾ ಮೆಟೀರಿಯಲ್ ಬೇಕೋ ಅದು ಸಿಗುತ್ತೆ. ಇಲ್ಲ ಸರ್, ನನ್ನ ಸ್ಟಮಕ್ ಚೆನ್ನಾಗಿದೆ, ಲಿವರೇ ಪ್ರಾಬ್ಲಮ್, ಕುಡ್ದು ಹಾಳಾಗಿದೆ ಅಂತೀರಾ. ಕೆಲವ್ರಿಗೆ ಕುಡ್ದು ಲಿವರ್ ಹಾಳಾಗುತ್ತೆ, ಕೆಲವ್ರಿಗೆ ಕುಂತು ಲಿವರ್ ಹಾಳಾಗುತ್ತೆ. ನೀವು 4 ತಾಸು ಕುತ್ಕೊಳ್ಳೋದು 90 ಹೊಡಿಯೋದು ಎರಡು ಒಂದೇನೆ. ಡಿಫ್ರೆನ್ಸ್ ಇದೆ ಅಂತ ಅನ್ಕೋಬೇಡಿ. ಯಾಕಂದ್ರೆ ಲಿವರು ನಮ್ಮ ಮಾಂಸಖಂಡಗಳ ಚಲನೆನ ಕಂಟ್ರೋಲ್ ಮಾಡುತ್ತೆ. ಯಾವಾಗ ಲಿವರ್ ಕೋಲ್ಡ್ ಆಗುತ್ತೆ ಖಂಡಗಳ ಚಲನೆ ಕಮ್ಮಿ ಆಗುತ್ತೆ. ನೋಡಿ, 90 ಕುಡಿದ್ರು ಮಾಂಸಖಂಡಗಳ ಚಲನೆ ಕಂಟ್ರೋಲ್ ಮಾಡಕ್ಕಾಗಲ್ಲ, ತುರಾಡ್ತಿರ್ತಾರೆ. ಯಾಕಂದ್ರೆ ಮಾಂಸಖಂಡಗಳ ಚಲನೆ ಕಡಿಮೆ ಆಗಿದೆ. ಕುತ್ಕೊಂಡು ಕೆಲಸ ಮಾಡೋರ್ಗು ಅದೇ. ಟಿವಿ ರಿಮೋಟ್ ಇಟ್ಕೊಂಡು, ಮೊಬೈಲ್ ಇಟ್ಕೊಂಡು, ಲ್ಯಾಪ್ಟಾಪ್ ಇಟ್ಕೊಂಡು ಕುತ್ಕೊಂಡೇ ಇರ್ತೀರ ಅಂದ್ರೆ ಯಾವಾಗ 3-4 ಗಂಟೆ ಕುತ್ಕೋತೀರೋ ಮಾಂಸಖಂಡಗಳ ಚಲನೆ ಕಡಿಮೆ ಆಗುತ್ತೆ. ಅದಕ್ಕೆ ನಾನು ಹೇಳೋದೇನಪ್ಪಾ ಅಂದ್ರೆ ಎವ್ರಿ 1 hour 2 hours ಒಂದು 10 ನಿಮಿಷ ಹಿಂಗ್ ವಾಕ್ ಹೋಗಿ ಬನ್ನಿ. ಫಸ್ಟ್ ಫ್ಲೋರ್ ಎತ್ತಿ, ಸೆಕೆಂಡ್ ಫ್ಲೋರ್ಗೆ ಎತ್ತಿ, ಸ್ಟೆಪ್ಸ್ ಇಳಿದು ಸ್ವಲ್ಪ ಬಿಸಿಲು ನೋಡ್ಕೊಂಡ್ ಬನ್ನಿ. ಬಟ್ ತುಂಬಾ ಜನ ಲ್ಯಾಪ್ಟಾಪ್ ವರ್ಕರ್ಸ್ ಹೆಂಗಂದ್ರೆ ಅವ್ರಿಗೆ ಹಗಲು ರಾತ್ರಿ ಗೊತ್ತಾಗಲ್ಲ, ಲೈಟ್ಸ್ ಎಲ್ಲ ಆಗ್ಬಿಟ್ಟಿರ್ತಾರೆ ಆಫೀಸಲ್ಲಿ. ರಾತ್ರಿ ಆಯ್ತಾ, ಕತ್ಲಾಯ್ತಾ ಅಂತಾರೆ, ಸುಮ್ಮನೆ ಕುಂತುಬಿಟ್ಟಿರ್ತಾರೆ ಬೆಳಿಗ್ಗೆಯಿಂದ ರಾತ್ರಿ ತನಕ. ಬಟ್ ವರ್ಕ್ ಮಾಡ್ತಿದ್ದಾರೆ. ಇಲ್ಲ ಸರ್, ಆಫೀಸ್ ಟೈಮಲ್ಲಿ ನೀವು ಹೇಳ್ದಂಗೆ ಎದ್ದು ಹೋಗಕ್ಕ, ಕೆಳಗೆ ಹೋಗಕ್ಕ, ಮೇಲೆ ಹೋಗಕ್ಕ ಆಗಲ್ಲ ಸರ್ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆ ವಾಕ್ ಮಾಡಿ. ಸಂಜೆ ಈವ್ನಿಂಗ್ ಟೈಮಲ್ಲಿ ಒಂದು ಫ್ರೆಂಡ್ಸ್ ಇಲ್ಲ ನಿಮ್ಮ ವೈಫ್ ಇಲ್ಲ ಹಸ್ಬೆಂಡ್ ಜೊತೆ ಆರಾಮಾಗಿ ತುದಿ ಹೇಳ್ಕೊಂಡು ಒಂದು ಲಾಂಗ್ ವಾಕ್ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡು ವಾಪಸ್ ಬನ್ನಿ. ನಾನು ಪ್ರೈಮರಿನಲ್ಲಿ ಇರ್ಬೇಕಾದ್ರೆ ನಮ್ಮ ಸೋದರ ಮಾವ ಬಳ್ಳಾರಿನಲ್ಲಿ ಕರ್ಕೊಂಡು ಹೋಗ್ತಿದ್ದೆ ವಾಕಿಂಗ್ ಈವ್ನಿಂಗ್ ಟೈಮಲ್ಲಿ. 3 ಕಿಲೋಮೀಟರ್ ಹೋಗಿ ಒಂದು ಬೈಟ್ ಟೀ ಕುಡಿಸ್ಕೊಂಡು ವಾಪಸ್ ಕರ್ಕೊಂಡ್ ಬರ್ತಿದ್ದ. ತುಂಬಾ ಬೈಕೋತಿದ್ದೆ ಅವಾಗ ನಾನು, ಕಳ್ಳನ್ ಮಗ ಅಷ್ಟು ದೂರ ಕರ್ಕೊಂಡೋಗಿ ಏನು ತಿನ್ಸ್ಕೊಂಡ್ ಬಂದಿಲ್ಲ, ಬರೀ ಅರ್ಧ ಕಾಫಿ ಕುಡ್ದಿದ್ದಾನೆ ಅಂತ. ಬಟ್ ಇವತ್ತು ಅವ್ರನ್ನ ನಾನು ನೆನ್ಸ್ಕೋತಾ ಇದ್ದೀನಿ. ಈಸ್ ಅರೌಂಡ್ 75 years. ಈಸ್ ವೆರಿ ಹೆಲ್ತಿ ಟಿಲ್ ಟುಡೇ. ಯಾಕೆ ಅಂದ್ರೆ ಆ ಹ್ಯಾಬಿಟ್. ಬೆಳಿಗ್ಗೆ ಸಂಜೆ ಲವ್ಡ್ ಒನ್ಸ್ ಜೊತೆ ವಾಕ್ ಮಾಡ್ಬೇಕಂತೆ. ಅವ್ರಿಗೆ ನಾನಂದ್ರೆ ತುಂಬಾ ಇಷ್ಟ. ಬಜಾಜ ಬಾ ಇಲ್ಲಿ, ಬಸವ ಬಾ ಇಲ್ಲಿ ಅಂತ ಕರ್ಕೊಂಡು ಹೋಗೋರು. ಯಾವಾಗ ಎದೆ ಭಾಗ, ಇದು ಹೊಟ್ಟೆ ಭಾಗ, ಲಿವರ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಡಾಟ್ ಇಡಿ. ಇಲ್ಲ ಸರ್, ಲಿವರ್ ಚೆನ್ನಾಗಿದೆ, ಯಾವಾಗ್ಲೂ ಹೋಗ್ತೀರಾ, ಫ್ರೆಂಡ್ ಜೊತೆ ಹೋಗ್ತೀರಾ, ನಿಮಗೆ ಬಿಟ್ಟಿರೋದು. ಇಟ್ ಶುಡ್ ಬ್ರಿಂಗ್ ದ ಫೈರ್. ಓಕೆ, ದಟ್ಸ್ ಗುಡ್. ಸೊ
ಫೈರ್ ನ ನೀವು ಯಾವ ಒಂದು ರಿಫ್ಲೆಕ್ಸ್ ಆರ್ಗನಿಕ್ ಕೊಡ್ತೀರೋ ಅಲ್ಲಿ ಸರ್ಕ್ಯುಲೇಷನ್ ಬೆಳೀತೈತೆ. ತುಂಬಾ ಜನ ಹೇಳ್ತಾರಲ್ಲ, ಸರ್ ನಂದು ಸ್ಲಿಪ್ ಡಿಸ್ಕ್ ಆಗ್ಬಿಟ್ಟಿದೆ ಸರ್, ಅಣ್ಸಕ್ಕಾಗತ್ತೆ ಮತ್ತೆ ಅಂತ. ಸಯಾಟಿಕ್ ಆಗ್ಬಿಟ್ಟಿದೆ, ಸರ್ಜರಿ ಮಾಡ್ಲೇಬೇಕಂತ ಹೇಳಿದ್ದಾರೆ ಡಾಕ್ಟ್ರು, ನೀವು ಅಂಟಿಸ್ಬಿಡ್ತೀರಾ ಅಂತ. ನಾವೇನು ಮಾಡೋದು ಬೇಡ, ನಿಮಗೆ ಗೊತ್ತಿರೋದಿಷ್ಟು, ಬಾಡಿ ಗೊತ್ತಿರೋದಿಷ್ಟು, ಅದಕ್ಕೊಂದು ಎನರ್ಜಿ ಕೊಡು ಅಷ್ಟೇ. ಇದು ದೇಹದ ಮುಂಭಾಗ ಆದ್ರೆ ದೇಹದ ಹಿಂಭಾಗ ತಾನೆ. ಸೊ ಸೊಂಟ ನೋವಿತ್ತ, ದಿಸ್ ಈಸ್ ಯುವರ್ ಸ್ಪೈನಲ್ ಕಾರ್ಡ್, ಲಂಬರ್ ಏರಿಯಾ. ಈ ಏರಿಯಾಗೆ ನೀವು ಬ್ಲ್ಯಾಕ್ ಸ್ಕೈ ಬ್ಲೂ ಕಲರ್ ಕೊಡಿ, ಡೈಲಿ ಹಚ್ಚುತ್ತಾ ಬನ್ನಿ. ಬ್ಲಡ್ ಯಾವಾಗ ರಶ್ ಆಗುತ್ತೆ ಸೊಂಟದ ಭಾಗಕ್ಕೆ, ತನಿಗ್ ತಾನೇ ವಾಸಿ ಆಗುತ್ತೆ. ಸ್ಲಿಪ್ ಡಿಸ್ಕ್ ಇರ್ಬೋದು, ಕಂಪ್ರೆಷನ್ ಇರ್ಬೋದು, ಸಯಾಟಿಕ್ ಇರ್ಬೋದು, ಹರ್ನಿಯೇಟೆಡ್ ಇರ್ಬೋದು, ಎಲ್ಲದನ್ನು ವಾಸಿ ಮಾಡ್ಕೊಳೋ ಶಕ್ತಿ ಆ ಜೀವಕೋಶಗಳಿಗೆ ಇರುತ್ತೆ. ಅವೆಲ್ಲ ಸ್ಕಿಲ್ಡ್ ವರ್ಕರ್ಸ್. ಈಗ ಕಾರ್ಪೆಂಟ್ರು, ಮಿಷನರಿ ವರ್ಕ್ ಮಾಡೋರು, ಅವರೆಲ್ಲ ಬರ್ತಾರಲ್ಲ, ಅವ್ರಿಗೆ ನೀವು ಕೆಲಸ ಹೇಳ್ಕೊಡೋದು ಬೇಡ. ಏನ್ ಕೊಡ್ಬೇಕು ಅವ್ರಿಗೆ? ಊಟ ಕೊಡಿ, ಸಂಬಳ ಕೊಡಿ, ಆ ದಿನಗೂಲಿ ಕರೆಕ್ಟಾಗಿ ಕೊಡಿ, ಅವ್ರು ಕೆಲಸ ಮಾಡ್ತಾರೆ. ನೀನ್ ಅದು ಬಿಟ್ಟು ಉಳ್ದಿದ್ದೆಲ್ಲ ಮಾಡ್ತೀಯ. ಹಂಗ್ ಮಾಡು, ಹಿಂಗ್ ಮಾಡು, ನಾನು ಹೇಳ್ಕೊಟ್ಟಂಗ್ ಮಾಡ್ಬಿಡು, ಬೇಡ. ಅವ್ರಿಗೆಲ್ಲ ಗೊತ್ತಿದೆ, ಅಲ್ಲಿರೋ ಸೊಂಟದ ಭಾಗದಲ್ಲಿ ಇರ್ತಕ್ಕಂಥ ಜೀವಕೋಶಗಳಿಗೆ ಗೊತ್ತಿದೆ ಹೇಗ್ ವಾಸಿ ಮಾಡ್ಕೋಬೇಕಂತ. ಆ ಭಾಗಕ್ಕೆ ರಕ್ತ ಸಂಚಾರ ಆಗೋ ತರ ಮಾಡು ನೀನು. ರಾ ಮೆಟೀರಿಯಲ್ಸ್ ಕೊಡು, ಒಳ್ಳೆ ದೇಶಿ ತಳಿ ಆಹಾರನ ಕೊಡು, ರೆಡಿ ಆಗತ್ತೆ. ಯಾವುದೇ ಡಾಕ್ಟರ್ ಹೇಳಿರ್ಬೋದು ನಿನ್ ಜೀವನದಲ್ಲೇ ನೀನು ವಾಸಿ ಆಗಲ್ಲ, ಹಿಂಗೆ ಲೈಫ್ ಲಾಂಗ್ ಮಾತ್ರ ಅಂತ ಹೇಳಿ. ಅಂತವ್ರು ಎಷ್ಟೋ ಜನ ವಾಸಿ ಆಗಿದ್ದಾರೆ ಬಸವಾಕ್ಯೂ ಅಕಾಡೆಮಿನಲ್ಲಿ. ಕೊಡಿ, ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡಿ. ಇಲ್ಲ ಸರ್, ನನಗೆ ಕತ್ತಿಂದ ಸೊಂಟು ತನಕ ಎಲ್ಲಾ ಕಡೆ ನೋವಿದೆ ಸರ್, ದಿಸ್ ಇಸ್ ಸ್ಪೈನಲ್ ರಿಫ್ಲೆಕ್ಸ್. ಮೇಲಿಂದ ಕೆಳಗಿನ ತನಕ ನೀವು ಹಾಕಿ. ವಿತಿನ್ 3 to 5 days, 3 to 5 ದಿನಗಳ ಒಳಗಡೆ ನೀವು ಗ್ರೇಟ್ ಇಂಪ್ರೂವ್ಮೆಂಟ್ ನ ನೋಡ್ತೀರಾ. ಶೋಲ್ಡರ್ ಪೇನ್ ಇರ್ಬೋದು, ಕತ್ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಟೇಲ್ ಬೋನ್ ಪೇನ್ ಇರ್ಬೋದು, ಸಯಾಟಿಕ ಇರ್ಬೋದು. ಸೊ ಯಾವ ಅಂಗದ ಶಕ್ತಿನ ವೃದ್ಧಿ ಮಾಡಬೇಕು ಅಲ್ಲಿ ನೀವು ಸ್ಕೈ ಬ್ಲೂ ಹಾಕಿ. ಇವಾಗ ನಿಮ್ ಕೊಲೆಸ್ಟ್ರಾಲ್ ಇತ್ತು, ಯು ಕ್ಯಾನ್ ಲಿವರ್ ರಿಫ್ಲೆಕ್ಸ್ ಮೇಲೆ, ಇದು ತಲೆ ಭಾಗ, ಎದೆ ಭಾಗ, ಇದು ಹೊಟ್ಟೆ ಭಾಗ, ಲಿವರ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಡಾಟ್ ಇಡಿ. ಇಲ್ಲ ಸರ್, ಲಿವರ್ ಚೆನ್ನಾಗಿದೆ, ಯಾವಾಗ್ಲೂ ಕೆಮ್ಮು, ನಗಡೆ, ಕಫ, ಅಲರ್ಜಿ, ಸೀನು, ಲಂಗ್ಸ್ ಕೋಲ್ಡ್ ಆಗಿದೆ. ಸೊ ಲಂಗ್ ರಿಫ್ಲೆಕ್ಸ್ಗೆ ಜಸ್ಟ್ 1-2 ಲೈನ್ ಹೇಳಿರಿ ಇಲ್ಲಿ, ಅದ್ಭುತವಾಗಿ ವರ್ಕ್ ಆಗುತ್ತೆ. ಮಕ್ಕಳಲ್ಲಿ ಅಂತೂ ಇನ್ನೂ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ, ಯಾಕಂದ್ರೆ ಡ್ಯಾಮೇಜ್ ಆಗಿರಲ್ಲ ಆರ್ಗನ್ಸ್ ಎಲ್ಲ, ಸ್ವಲ್ಪ ವೀಕ್ ಆಗಿರ್ತಾವ ಅಷ್ಟೇ. ಯಾವಾಗ ಇಲ್ಲಿ ಸ್ಕೈ ಬ್ಲೂ ಕಲರ್ ಕೊಡ್ತಿರೋ, ಕೆಲವೇ ದಿನಗಳಲ್ಲಿ ಅದು ವೀಸಿಂಗ್ ಪ್ರಾಬ್ಲಮ್ ಇರ್ಬೋದು, ಅಸ್ತಮಾ ಇರ್ಬೋದು, ಬ್ರಾಂಕೈಟಿಸ್ ಇರ್ಬೋದು, ಅದರಿಂದ ಆಚೆ ಬರ್ತಾರೆ. ಸೂಪರ್ ಅಲ್ವಾ? ನೀವು ಮಾಡ್ತಿರೋದೇನು ಅಗ್ನಿ ಕೊಡ್ತಾ ಇದ್ದೀರಿ ಅಷ್ಟೇ. ಡೌಟೇ ಬೇಡ, ವಾಸಿ ಆಗತ್ತಾ, ವಾಸಿ ಆಗಲ್ಲ, ಎಷ್ಟು ದಿನ ತಗೊಳುತ್ತೆ, ಜಸ್ಟ್ ಅಪ್ಲೈ ಮಾಡ್ತಾ ಹೋಗಿ, ಇಟ್ ವರ್ಕ್ಸ್. ಇಲ್ಲ ನಿಮ್ಗೆ PCOD ಇತ್ತು, ಮೆನ್ಸಸ್ ಪ್ರಾಬ್ಲಮ್ ಇತ್ತು, ನೋಡಿ, ದಿಸ್ ಈಸ್ ಯುವರ್ ಓವರಿಸ್ ಅಂಡ್ ಯೂಟರಸ್. 3 ಡಾಟ್ ಇಟ್ಟಿದ್ದೀನಿ ನೋಡಿ. ಇದು ತಲೆ ಭಾಗ, ಎದೆ ಭಾಗ, ಹೊಟ್ಟೆ ಭಾಗ, ಕೆಳಗಡೆ ಹೊಟ್ಟೆನಲ್ಲಿ ಈ 3 ಡಾಟ್ ಇಟ್ಟಿದ್ದೀನಲ್ಲ, ಓವರಿಸ್ ಅಂಡ್ ಯೂಟರಸ್. ಈ ಭಾಗಕ್ಕೆ ನೀವು ಸ್ಕೈ ಬ್ಲೂ ಕಲರ್ ಹಾಕಿ. ಯಾರಿಗೆ ಮೆನ್ಸಸ್ ಡಿಲೇ ಇದೆ, ಸ್ಕ್ಯಾಂಟಿ ಮೆನ್ಸಸ್ ಇದೆ, ಪೀರಿಯಡ್ಸ್ ಕಂಟ್ರೋಲ್ ಆಗಲ್ಲ, ಪೀರಿಯಡ್ ಸ್ಟಾಪ್ ಆದ್ಮೇಲೆ ಮತ್ತೆ ಮತ್ತೆ ಬ್ಲೀಡ್ ಆಗ್ತಾ ಇದೆ, ಇದೆಲ್ಲ ಯಾಕೆ ಅಂದ್ರೆ ಆ ಓವರಿಸ್ ಮತ್ತು ಯುಟೆರಸ್ಗೆ ಎನರ್ಜಿ ಚೀಫ್ ಫ್ಲೋ ಸರಿಯಾಗಿ ಆಗ್ತಾ ಇರಲ್ಲ. ಜಸ್ಟ್ ಇದನ್ನ ಮಾಡಿ. ಈವನ್ ಜೆಂಟ್ಸ್ ಅಲ್ಲಿ ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಇರ್ಬೋದು, ಪ್ರಿಮೆಚೂರ್ ಎಜಾಕ್ಯುಲೇಷನ್ ಇರ್ಬೋದು, ED ಎರೆಕ್ಷನ್ ಡಿಸ್ಫಂಕ್ಷನ್ ಇರ್ಬೋದು, ಅದೆಲ್ಲ ಯಾವಾಗ ಆಗುತ್ತೆ ಅಂತಂದ್ರೆ ಬಿಸಿ ಇರಲ್ಲ ಆ ಜಾಗದಲ್ಲಿ. ಸೊಂಟದ ಭಾಗದಲ್ಲಿ ಯಾವಾಗ ಬಿಸಿ ಕಡಿಮೆ ಆಗುತ್ತೋ ಅವಾಗ ನಿಮ್ಗೆ ಫರ್ಟಿಲಿಟಿ ಕಡಿಮೆ ಆಗುತ್ತೆ, ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ, ಈವನ್ ಮೊರ್ಟಾಲಿಟಿ ಕಮ್ಮಿ ಆಗುತ್ತೆ. ಸ್ಪರ್ಮ್ ಇರುತ್ತೆ ಬಟ್ ಅದು ಮೂವ್ ಆಗ್ತಿರಲ್ಲ, ಇಮ್ಮೊಟೈಲ್ ಆಗಿರುತ್ತೆ. ಮತ್ತೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆಗ್ಬಿಟ್ಟು ಫ್ರೀಕ್ವೆಂಟ್ ಯೂರಿನೇಷನ್, ಅರ್ಜೆಂಟ್ ಯೂರಿನೇಷನ್ ಆಗ್ತಿರುತ್ತೆ. ಅವರೆಲ್ರಿಗೂ ಎಡಗೈ ತೋರು ಬೆರಳು 3ನೇ ಲೈನ್ ಅಲ್ಲಿ, ದಿಸ್ ಇಸ್ ದ ಗೈನಿಕ್ ಏರಿಯಾ, ಇಲ್ಲಿ ನೀವು ಸ್ಕೈ ಬ್ಲೂ ಕಲರ್ ಕೊಡ್ತಾ ಬನ್ನಿ.
ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ರಿಕ್ವೈರ್ಮೆಂಟ್ಸ್, ಯಾವ ದೇಹದ ಯಾವ ಭಾಗದಲ್ಲಿ ನಿಮಗೆ ಅಗ್ನಿ ಕಡಿಮೆ ಇರುತ್ತೋ ಅಲ್ಲಿ ನೀವು ಸ್ಕೈ ಬ್ಲೂ ಕೊಡ್ತಾ ಬನ್ನಿ. ಸೊ ಹೋಲ್ ಬಾಡಿನ ನೀವು ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಅಲ್ಲಿ ಸ್ಕೈ ಬ್ಲೂ ಕೊಡೋದ್ರಿಂದನೇ ಅಗ್ನಿನ ವೃದ್ಧಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ತುಂಬಾ ಜನಕ್ಕೆ ಫೇಶಿಯಲ್ ರೀಜನ್ ಅಲ್ಲಿ ಅಗ್ನಿ ಕಡಿಮೆ ಆಗ್ಬಿಟ್ಟು ಪಿಂಪಲ್ಸ್ ಜೊತೆಗೆ ಪಸ್ ಆಗ್ತಿರುತ್ತೆ. ಪಸ್ ಆಗಿದೆ ಅಂದ್ರೆ ಏನು, ಅಲ್ಲಿ ಅಗ್ನಿ ಕಡಿಮೆ ಆಗಿದೆ ಅಂತ. ಇಲ್ಲ ಕೆಂಪು ಕಲರ್ ಪಿಂಪಲ್ ಆಗ್ತಿದೆ ಅಂದ್ರೆ ಅಗ್ನಿ ಜಾಸ್ತಿ ಆಗಿದೆ ಅಂತ. ತುಂಬಾ ಜನಕ್ಕೆ ಪಸ್ ಆಗ್ತಿರುತ್ತೆ, ಪಿಂಪಲ್ ಹಿಂಗ್ ಹೊಡೆದಾಗ ಪಸ್ ಬರ್ತಿರುತ್ತೆ. ಆ ಪಸ್ಸ ಪಿಂಪಲ್ ಇದೆ ಅಂದ್ರೆ ಏನಾಗಿ ನೀವು ಸ್ಕೈ ಬ್ಲೂ ಕೊಡ್ಬೋದು ಫೇಶಿಯಲ್ ರಿಫ್ಲೆಕ್ಸ್. ಇಲ್ಲ ಕಣ್ಣಿನ ದೃಷ್ಟಿ ಕಡಿಮೆ ಆಗಿದೆ ಅಂತಂದ್ರೆ ಅವಾಗ ನೀವು ಐ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಇಲ್ಲಾದ್ರೂ ಕೊಡ್ಬೋದು, ಇಲ್ಲ ಬಾಡಿ ರಿಫ್ಲೆಕ್ಸ್ಗೂ ಕೊಡ್ಬೋದು. ನಿಮ್ಗೆ ಐ ಬ್ಲರ್ನೆಸ್ ಇರ್ಬೋದು, ಕಣ್ಣು ಮಂಜಾಗೋದು, ಅದೆಲ್ಲದಕ್ಕೂ ಇದು ವರ್ಕ್ ಆಗುತ್ತೆ. ಸೊ ಇದು ರಿಫ್ಲೆಕ್ಸ್ ಮೇಲೆ ಟ್ರೀಟ್ ಮಾಡೋದು. ಇದ್ರ ಜೊತೆಗೆ ಬಾಡಿ ರಿಫ್ಲೆಕ್ಸ್ ಮೇನ್ ಕರೆಸ್ಪಾಂಡೆನ್ಸ್ ಟ್ರೀಟ್ ಮಾಡಬಹುದು. ಸೊ ಎಷ್ಟೋ ಜನ ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು, ನಮ್ಗೆ ಒಂದು 10 ವರ್ಷದಿಂದ ಎಸಿಡಿಟಿ ಇತ್ತು, ಸ್ಟಮಕ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಕಲರ್ ಹಾಕಿದೀವಿ, ಇವಾಗ ಎಸಿಡಿಟಿ ಮಾಯ. ದಿನಾ ಮಾತ್ರೆ ತಗೊಂಡಿರ್ತಾರೆ 10 ವರ್ಷ, ಇದನ್ನ 1 ವಾರ ಹಾಕಿರ್ತಾರೆ, ದಟ್ಸ್ ಇಟ್. ನಿಮ್ಮ ಅನುಭವಕ್ಕೆ ಬಂದಿದ್ದೇನಾ? ಸ್ಕೈ ಬ್ಲೂ ಕಲರ್ ಹಾಕಿದಾಗ ನಿಮ್ಗೆ ಏನಾರು ಹೊಟ್ಟೆ ನೋವಿತ್ತು ಅನ್ಕೊಳ್ಳಿ, ವಿತ್ ಇನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ವಾಸಿ ಆಗುತ್ತೆ. ಎನಿ ಡೈಜೆಷನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಈವನ್ ಯಾರಿಗಾದ್ರೂ ಹಾರ್ಟ್ ಬೀಟ್ ವ್ಯತ್ಯಾಸ ಆಗ್ತಾ ಇದೆ ಅಂದ್ರೆ, ಸರ್ಕ್ಯುಲೇಷನ್ ಕಡಿಮೆ ಆಗಿತ್ತು ಅಂದ್ರೆ ಹಾರ್ಟ್ಗೂ ಕೊಡ್ಬೋದು ಸ್ಕೈ ಬ್ಲೂ ಕಲರ್. ಲಿವರ್ಗೆ ಎನಿ ಫ್ಯಾಟ್ ವೇರಿಯೇಷನ್ಸ್, ಲಿವರ್ ಫಂಕ್ಷನ್ ವ್ಯತ್ಯಾಸ ಆದ್ರೆ ನೀವು ಈ ತರ ಲಿವರ್ ರಿಫ್ಲೆಕ್ಸ್ ಸ್ಕೈ ಬ್ಲೂ. ಸೊ ಸ್ಕೈ ಬ್ಲೂ ಹಾಕೋದ್ರಿಂದ ಅಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಡಾಕ್ಟರ್ ಹೇಳ್ತಾರೆ ಆರ್ಥೋಪೆಡಿಕ್ ಹತ್ರ ಹೋದ್ರೆ ಮಂಡಿ ಸೌದು ಹೋಗ್ಬಿಟ್ಟಿದೆ, ಜೆಲ್ ಕಡಿಮೆ ಆಗ್ಬಿಟ್ಟಿದೆ, ಇನ್ನೇನು ಆಪರೇಷನ್ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ. ನಾನು ಹೇಳ್ತಾ ಇದೀನಿ ಅಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ ನೋಡಿ. ಸ್ಕೈ ಬ್ಲೂ ಹಾಕಿದಾಗ ಏನಾಗುತ್ತೆ, ಸರ್ಕ್ಯುಲೇಷನ್ ಆಗುತ್ತೆ. ಸರ್ಕ್ಯುಲೇಷನ್ ಆದ್ಮೇಲೆ ಏನಾಗುತ್ತೆ, ಬ್ಲಡ್ ಚೆನ್ನಾಗಿ ಬಂದಾಗ ಬ್ಲಡ್ ಅಲ್ಲಿ ಒಳ್ಳೆ ರಾ ಮೆಟೀರಿಯಲ್ಸ್, ಕ್ಯಾಲ್ಸಿಯಂ, ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಇದ್ದಾಗ ಅದು ಮತ್ತೆ ರೀಬಿಲ್ಡ್ ಆಗುತ್ತೆ. ಸೊ ಬಲಗಡೆ ಮಂಡಿ, ಎಡಗಡೆ ಮಂಡಿ, ಜಸ್ಟ್ ಸ್ಕೈ ಬ್ಲೂ ಕಲರ್ ಹಾಕಿ. ಇಲ್ಲಿ ಕಾಣಿಸ್ತಿದೆನಾ? ಇಲ್ಲಿ ದಟ್ಸ್ ಇಟ್. ಸೊ ಸ್ಕೈ ಬ್ಲೂ ಹಾಕಿದಾಗ ಅದ್ರ ಅಲ್ಲಿರ್ತಕ್ಕಂಥ ಟಿಶ್ಯೂಸ್ ಫಂಕ್ಷನಲ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ಈ ತರ ನೀವು ರಿಫ್ಲೆಕ್ಸ್ ಅಲ್ಲೂ ಆಗ್ಬೋದು. ಇಲ್ಲ ಅಗ್ನಿ ಜಾಸ್ತಿ ಆಗ್ಬಿಟ್ಟಿದೆ ಸರ್, ನನಗೆ ಎಲ್ಲಾ ಕಡೆ ಉರಿತಾ ಇದೆ ಅಂದ್ರೆ ಅಗ್ನಿನ ಕಡಿಮೆನೂ ಮಾಡಬಹುದು. ಕಡಿಮೆ ಮಾಡೋ ಕಲರ್ ಯಾವುದು? ಗ್ರೀನ್. ಕಣ್ಣು ಉರಿತಾ ಇದೆ, ಐ ರಿಫ್ಲೆಕ್ಸ್ಗೆ ಗ್ರೀನ್ ಹಾಕ್ಬೋದು. ಗಂಟ್ಲು ಉರಿ ಇದ್ರೆ ಥ್ರೋಟಿಗೆ ಗ್ರೀನ್ ಹಾಕ್ಬೋದು. ತುಂಬಾ ಡ್ರೈ ಕಾಫ್ ಇತ್ತು, ಲಂಗ್ಸ್ ಹೀಟ್ ಆಗಿ ಡ್ರೈ ಆಗಿತ್ತು, ಲಂಗ್ ರಿಫ್ಲೆಕ್ಸ್ಗೆ ಗ್ರೀನ್ ಹಾಕ್ಬೋದು. ತುಂಬಾ ಗ್ಯಾಸ್ಟ್ರಿಕ್ ಆಗಿತ್ತು, ಸ್ಟಮಕ್ ರಿಫ್ಲೆಕ್ಸ್ ಇಲ್ಲೇ ಆದ್ರೂ ಇಲ್ಲ ಇಲ್ಲೇ ಆದ್ರೂ ಗ್ರೀನ್ ಹಾಕಿ, ಗ್ಯಾಸ್ಟ್ರಿಕ್ ಮಾಯ ಆಗುತ್ತೆ. ಇಲ್ಲ ಸರ್ ಏರ್ ಫಾಲ್ ತುಂಬಾ ಆಗ್ತಾ ಇದೆ, ಬಾಡಿ ಹೀಟ್ ಆಗಿದೆ, ಯಾಂಗ್ ರಿಫ್ಲೆಕ್ಸ್ಗೆ ಹೋಗ್ಬಿಟ್ಟು ಗ್ರೀನ್ ಕಲರ್ ಹಾಕಿ. ಸೊ ನಿಮ್ಮ ಬಾಡಿ ಹೀಟ್ ಅನ್ಸಿದ್ರೆ, ಯೂರಿನ್ ಯೆಲ್ಲೋ ಕಲರ್ ಇತ್ತು, ಹಸು ಜಾಸ್ತಿ ಇತ್ತು, ಊಟ ಮಾಡೋದು ಸ್ವಲ್ಪ ಲೇಟ್ ಆದ್ರೆ ಗ್ಯಾಸ್ಟ್ರಿಕ್ ಆಗ್ತಿತ್ತು, ಈ ತರ ಹೀಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇದ್ರೆ ಗ್ರೀನ್ ಕಲರ್ ಯೂಸ್ ಮಾಡಿ. ಇಲ್ಲ ಬಾಡಿ ಹೀಟ್ ಇಲ್ಲ ಬಟ್ ಫಂಕ್ಷನಲ್ ಅಂದ್ರೆ ದೇಹದ ಒಂದು ಕಾರ್ಯನೇ ಕಡಿಮೆ ಆಗ್ತಾ ಇದೆ, ತಿಂದಿದ್ದು ಜೀರ್ಣ ಆಗ್ತಾ ಇಲ್ಲ, ಸರ್ಕ್ಯುಲೇಷನ್ ಇಲ್ಲ, ಅವರು ಸ್ಕೈ ಬ್ಲೂ ಯೂಸ್ ಮಾಡಿ. ಸೊ ಇದನ್ನ ಇದರಲ್ಲಿ ಯೂಸ್ ಮಾಡಬಹುದು, ಈ ಫಿಂಗರ್ ಅಲ್ಲಿ. ಅದೇ ತರ ಬಾಡಿ ಜಾಯಿಂಟ್, ಆಯುರ್ವೇದಿಕ್ ಜಾಯಿಂಟ್ಸ್ ಯೂಸ್ ಮಾಡಬಹುದು, ಅದ್ರದ್ದು ಹೇಳ್ತೀನಿ. ನೋಡಿ PPT ಕಾಣ್ತಾ ಇದೆ ಅಂತ.
PPTs ಕಾಣಿಸ್ತಿದೆನಾ? ಸರ್ ಕಾಣಿಸ್ತಾ ಇದೆ ಸರ್. ಓಕೆ. ಆಯುರ್ವೇದಿಕ್ ಜಾಯಿಂಟ್ ನೋಡಿ. ಯಾರಾದ್ರೂ ಟೆಲಿಗ್ರಾಮ್ ಇನ್ಸ್ಟಾಲ್ ಮಾಡಿಲ್ಲ ಅಂದ್ರೆ ಟೆಲಿಗ್ರಾಮ್ ಇನ್ಸ್ಟಾಲ್ ಮಾಡಿ. ನಿಮಗೆ ಲಿಂಕ್ ಬಂದಿಲ್ಲ ಅಂತ ತುಂಬಾ ಜನ ಫೋನ್ ಮಾಡ್ತಾ ಇದ್ದೀರಾ. ನೀವು ಟೆಲಿಗ್ರಾಮ್ ಇನ್ಸ್ಟಾಲ್ ಮಾಡಿ ನಮ್ ಗ್ರೂಪ್ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆಗಲ್ಲ. ಸರಿನಾ? ನೋಡಿ, ನೀವು ಪರ್ಟಿಕ್ಯುಲರ್ ಆರ್ಗನ್ನೇ ಸ್ಟ್ರೆಂಥನ್ ಮಾಡಬೇಕು ಅಂತಂದ್ರೆ ಆ ರೆಸ್ಪೆಕ್ಟಿವ್ ಆರ್ಗನ್ ಜಾಯಿಂಟ್ಗೆ ನೀವು ಸ್ಕೈ ಬ್ಲೂ ಹಾಕ್ಬೋದು. ಎಕ್ಸಾಂಪಲ್, ಪ್ಯಾಂಕ್ರಿಯಸ್ ಅಲ್ಲಿ ನಿಮಗೆ ಡಯಾಬಿಟಿಸ್ ಆಗಿದೆ, ಪ್ಯಾಂಕ್ರಿಯಸ್ ಇನ್ಸುಲಿನ್ ಸೆಕ್ರೇಷನ್ ಕಡಿಮೆ ಇದೆ, ಇನ್ಸುಲಿನ್ ರೆಸಿಸ್ಟಿವಿಟಿ ಇದೆ ಅಂದ್ರೆ ನೀವು ಎಡಗೈ ತೋರು ಬೆರಳು ಪ್ಯಾಂಕ್ರಿಯಸ್ ಜಾಯಿಂಟ್ಗೆ ಜಸ್ಟ್ ಒಂದು ಸ್ಕೈ ಬ್ಲೂ ಕಲರ್ ರಿಂಗ್ ಹಾಕಿ ಎರಡು ಕಡೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಇಟ್ ಇಂಪ್ರೂವ್ಸ್ ನಿಮ್ಮ ಮೆದೋಜ್ಜಿರಕಾಂಗ ಗ್ರಂಥಿಯ ಫಂಕ್ಷನಲ್ ಎನರ್ಜಿ ಇಂಪ್ರೂವ್ ಆಗುತ್ತೆ. ಲೈಕ್ ದಟ್ ನೀವು ಯಾವುದೇ ಒಂದು ಜಾಯಿಂಟಿಗೆ ಹಾಕಿದಾಗ ಅಲ್ಲಿ ಸರ್ಕ್ಯುಲೇಷನ್ ಬೆಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕೆಲವರಿಗೆ ಎಪಿಲಿಪ್ಸಿ ಆಗ್ತಿರುತ್ತೆ, ಮೂರ್ಛೆ ರೋಗ, ಮತ್ತೆ ಬ್ರೈನ್ ಅಲ್ಲಿ ಸಿಸ್ಟ್ ಆಗಿರುತ್ತೆ, ಅವರಿಗೆ ಸ್ಟ್ರೋಕ್ ಆದವರಿಗೆ ನೋಡಿ, ಎರಡು ಮಧ್ಯದ ಬೆರಳು ಥರ್ಡ್ ಜಾಯಿಂಟ್, ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್, ಅಲ್ಲಿ ಸ್ಕೈ ಬ್ಲೂ ಕಲರ್ ಆಗ್ತಾ ಬನ್ನಿ. ಆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ಬಿಟ್ಟು ಸಿಸ್ಟ್ ಕಡಿಮೆ ಆಗುತ್ತೆ, ಈವನ್ ಎಪಿಲಿಪ್ಸಿ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ನೋಡಿ, ನಿಮ್ಗೇನಾದ್ರೂ ಸ್ಪರ್ಮ್ ಅಂಡ್ ಓವರಿಸ್ ಇನ್ಫರ್ಟಿಲಿಟೀಸ್ ಪ್ರಾಬ್ಲಮ್ ಇದ್ರೆ ಬಲಗೈ ಕಿರುಬೆರಳು ಓವರೀಸ್ ಅಂಡ್ ಟೆಸ್ಟಿಕಲ್ಸ್ ಮಧ್ಯದ ಜಾಯಿಂಟ್ಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಕಿಡ್ನಿ ಫಂಕ್ಷನ್ ಇಂಪ್ರೂವ್ ಮಾಡ್ಬೇಕಂದ್ರೆ ಬಲಗಡೆ ತೋರು ಬೆರಳಿಗೆ ನೀವು ಸ್ಕೈ ಕಲರ್ ಹಾಕಿ. ಸೊ ಎಲ್ಲಿ ಸ್ಕೈ ಬ್ಲೂ ಕಲರ್ ಹಾಕ್ತೀರಾ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆ ಆರ್ಗನ್ ಫಂಕ್ಷನ್ ಇಂಪ್ರೂವ್ ಆಗ್ತಾ ಬರುತ್ತೆ. ನಿಮ್ಮಲ್ಲಿ ಯಾರಿಗಾದ್ರೂ ಯೂರಿನೇಷನ್ ಪ್ರಾಬ್ಲಮ್ ಇತ್ತು, ಯೂರಿನ್ ತುಂಬಾ ಸ್ಲೋ ಆಗಿ ಹೋಗ್ತಾ ಇತ್ತು, ಅರ್ಜೆಂಟ್ ಆಗ್ತಾ ಇತ್ತು, ಕಂಪ್ಲೀಟ್ ಆಗಿ ಯೂರಿನ್ ಆಚೆ ಹೋಗ್ತಾ ಇಲ್ಲ, ಅವರೆಲ್ಲರೂ ಬ್ಲಾಡರ್ ಜಾಯಿಂಟ್ಗೆ ನೀವು ಸ್ಕೈ ಬ್ಲೂ ಕಲರ್ ಹಾಕ್ಬೋದು. ಥೈರಾಯ್ಡ್ ಫಂಕ್ಷನ್ ಇಂಪ್ರೂವ್ ಮಾಡಬೇಕು ಅಂದ್ಕೊಂಡ್ರೆ ಎಡಗಡೆ ಉಂಗುರ ಬೆರಳಿಗೆ ನೀವು ಥೈರಾಯ್ಡ್ ಹಾಕ್ಬೋದು. ಈ ತರ ಯಾವ ಒಂದು ಜಾಯಿಂಟಿಗೆ ನೀವು ಎನರ್ಜಿ ಕೊಡ್ತಿರೋ ಅದಕ್ಕೆ ನಿಮ್ಗೆ ಬರುತ್ತೆ. ಕಾಣಿಸ್ತಿದೆ ಅಲ್ವ ಎಲ್ರಿಗೂ? ಸೊ ನೀವು ನಿಮ್ಮ ದೇಹದ ಅಂಗಾಂಗಗಳಿರ್ಬೋದು, ಟಿಶ್ಯೂಸ್ ಇರ್ಬೋದು, ಸ್ಕೈ ಬ್ಲೂ ಕೊಡೋದ್ರಿಂದ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಬೋದು. got it? ಲೆಫ್ಟ್ ಅಂಡ್ ರೈಟ್ ಬೋತ್ ದ ಸೈಡ್ ಯಾವುದೇ ಜಾಯಿಂಟ್ ಇರ್ಬೋದು, ಯು ಕ್ಯಾನ್ ಇನ್ಕ್ರೀಸ್ ದಿಸ್. ಈವನ್ ರಿಪ್ರೊಡಕ್ಟಿವ್ ಆರ್ಗನ್, ನಿಮ್ಗೆ ಬಲಗಡೆ ಹೆಬ್ಬೆರಳು ಮೊದಲನೇ ಜಾಯಿಂಟ್, ಯುಟರಸ್ ಎಂಡೋಮೆಟ್ರಿಯಂ ಥಿಕ್ನೆಸ್ ಇತ್ತು, ಯುಟರಸ್ ಅಲ್ಲಿ ಸಿಸ್ಟ್ ಆಗಿತ್ತು, ಆ ಎಲ್ಲಾ ಇವೆಲ್ಲ ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು, ನೀವು ಸ್ಕೈ ಬ್ಲೂ ಕೊಡ್ಬೋದು. ಸೊ ಸ್ಕೈ ಬ್ಲೂ ಕೊಟ್ಟಾಗ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಬೆಟರ್ ಚೀ ಫ್ಲೋ. ಇಲ್ಲ ವೀಸಿಂಗ್ ಇತ್ತಂದ್ರೆ ಲಂಗ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಕೊಡ್ಬೋದು. ಸೊ ಡೇ ಟೈಮ್ ಅಲ್ಲಿ 4 to 5 hours ಸನ್ಲೈಟ್ ಇರೋ ಟೈಮ್ಗೆ ಹಾಕೊಂಡ್ರೆ ಬೆಸ್ಟ್ ರಿಸಲ್ಟ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ನಿಮ್ಮ ಡೈಜೆಷನ್ ಇಂಪ್ರೂವ್ ಮಾಡಬೇಕು ಅಂದ್ಕೊಂಡ್ರೆ ನಿಮ್ಮ ಸ್ಟಮಕ್ ಮತ್ತೆ ಸ್ಪ್ಲೀನ್ ಎರಡಕ್ಕೂ ಸ್ಕೈ ಬ್ಲೂ ಕಲರ್ ಆಗ್ಬೇಕು. ಈವನ್ ತುಂಬಾ ಸತಿ
ಮೈಂಡ್ ಲೆವೆಲ್ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ಸ್ ಇರುತ್ತೆ, ಲ್ಯಾಕ್ ಆಫ್ ಡಿಸಿಷನ್ ತಗೊಳಕ್ ಆಗ್ತಿರಲ್ಲ. ಅವಾಗ ಸಬ್ ಕಾನ್ಶಿಯಸ್ ಅಂಡ್ ಕಾನ್ಶಿಯಸ್ ಮೈಂಡ್ಗೆ ಸ್ಕೈ ಬ್ಲೂ ಹಾಕೋದ್ರಿಂದ ಯು ಕ್ಯಾನ್ ಥಿಂಕ್ ಬೆಟರ್. ನಿಮ್ಮ ಆಲೋಚನೆಗಳನ್ನ ಉತ್ತಮಗೊಳಿಸ್ಬೋದು. ಸೊ ಈ ತರ ಬೇರೆ ಬೇರೆ ಅಂಗಗಳಿಗೆ ನೀವು ಸ್ಕೈ ಬ್ಲೂನ ಕೊಡ್ಬೋದು. ನಿಮ್ಗೆ ಫಾರ್ ಎಕ್ಸಾಂಪಲ್ ಬಾಡಿನಲ್ಲಿ ತುಂಬಾ ಕೊಲೆಸ್ಟ್ರಾಲ್ ಇತ್ತು, ಅದಕ್ಕೆ ಎಕೋಸ್ಪ್ರಿನ್ ಬ್ಲಡ್ ಥಿನ್ನರ್ ಎಲ್ಲ ತಗೋತಾ ಇರ್ತೀರ. ಬಟ್ ನೀವು ಎಷ್ಟೇ ವರ್ಷ ಬ್ಲಡ್ ಥಿನ್ನರ್ ತಗೊಂಡ್ರು ಅದು ನಿಮ್ ಲಿವರ್ ಫಂಕ್ಷನ್ ಇಂಪ್ರೂವ್ ಮಾಡಲ್ಲ. ಇರೋ ಕೊಲೆಸ್ಟ್ರಾಲ್ ನ ಕಂಟ್ರೋಲ್ ಮಾಡುತ್ತೆ ಅಷ್ಟೇ. ಬಟ್ ಅದೇ ನೀವು ಲಿವರ್ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ಹಾಕಿದಾಗ, ಎಡಗೈ ತೋರು ಬೆರಳು 3ನೇ ಜಾಯಿಂಟ್ ಕಫ ಜಾಯಿಂಟಿಗೆ, ಇದು ಲಿವರ್ ಫಂಕ್ಷನ್ ಇಂಪ್ರೂವ್ ಮಾಡುತ್ತೆ. ಯಾವಾಗ ಲಿವರ್ ಫಂಕ್ಷನ್ ಇಂಪ್ರೂವ್ ಆಗುತ್ತೋ ಆಟೋಮೆಟಿಕಲಿ ಹೊಸದಾಗಿ ಕೊಲೆಸ್ಟ್ರಾಲ್ ಕ್ರಿಯೇಟೇ ಆಗಲ್ಲ. ಸೊ ಈ ತರ ಬೇರೆ ಬೇರೆ ರಿಪ್ರೊಡಕ್ಟಿವ್ ಟಿಶ್ಯೂಸ್ ಇರ್ಬೋದು, ಜಾಯಿಂಟ್ಸ್ ಇರ್ಬೋದು, ಮಸಲ್ಸ್ ಇರ್ಬೋದು, ಇಲ್ಲ ಯಾವುದೇ ಆರ್ಗನ್ ಇರ್ಬೋದು, ಆ ಒಂದು ಅಂಗದ ಜಾಯಿಂಟಿಗೆ ನೀವು ಸ್ಕೈ ಬ್ಲೂ ಕಲರ್ ಕೊಡಿ. ಅದು ಅದ್ಭುತವಾಗಿ ಆ ಆರ್ಗನ್ ರಿಪೇರಿ ಮಾಡ್ತಾ ಬರುತ್ತೆ. ಗಾಟ್ ಇಟ್? ಸೊ ದಿಸ್ ಈಸ್ ಅಬೌಟ್ ಸ್ಕೈ ಬ್ಲೂ ಕಲರ್. ಕಾಣಿಸ್ತಾ ಇದೆ ಅಲ್ವಾ? I'm just sharing the few of the functions. ಒಂದ್ಸತಿ PPT ನೋಡ್ಕೊಂಬರೋಣ. ನೋಡಿ, ಅಗ್ನಿ ಹೆಚ್ಚಿತ್ತು ಅನ್ಕೊಳ್ಳಿ, ಅವಾಗ ಓವರ್ ವರ್ಕಿಂಗ್ ಆಗ್ಬಿಡುತ್ತೆ, ಮೈಂಡ್ ಆಗಿರ್ಬೋದು, ಬಾಡಿ ಆಗಿರ್ಬೋದು. ಸೊ ಅವಾಗ ಏನಾಗುತ್ತೆ, ಡೈಜೆಷನ್ ಜಾಸ್ತಿ ಆಗುತ್ತೆ, ಮೈಂಡ್ ಓವರ್ ಆಗಿ ವರ್ಕ್ ಮಾಡುತ್ತೆ, ಓವರ್ ಅನಲೈಸಿಂಗ್, ಓವರ್ ಥಿಂಕಿಂಗ್, ಓವರ್ ಪ್ಲಾನಿಂಗ್, ಅದನ್ನು ಹೆಚ್ಚಾಗಬಾರ್ದು. ನೀವು ಕಾಮ್ನೆಸ್ ಬರಲ್ಲ. ಅದೇ ಅಗ್ನಿ ಕಡಿಮೆ ಆಯ್ತು ಅನ್ಕೊಳ್ಳಿ, ನಿಮ್ಮ ಬಾಡಿ ಮೆಟಾಬಾಲಿಕ್ ರೇಟ್ ಕಡಿಮೆ ಆಗುತ್ತೆ, ಅಂಡ್ ನಿಮ್ಮ ಆರ್ಗನ್ ಫಂಕ್ಷನ್ಸ್, ಕ್ರಿಯೇಟಿವಿಟಿ, ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ, ಅನಾಲಿಟಿಕಲ್ ಸ್ಕಿಲ್ಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅದು ಕಡಿಮೆನೂ ಆಗ್ಬಾರ್ದು, ಹೆಚ್ಚುನೂ ಆಗ್ಬಾರ್ದು. ಸೊ ಹೆಚ್ಚಾದ್ರೆ ಗ್ರೀನ್ ಕಲರ್ ಹಾಕಿ ಕಡಿಮೆ ಮಾಡಿ. ಸರ್ಕ್ಯುಲೇಷನ್ ಕಡಿಮೆ ಇತ್ತು ಅನ್ಕೊಳ್ಳಿ, ನೀವು ಅಲ್ಲಿ ಸ್ಕೈ ಬ್ಲೂ ಕಲರ್ ಹಾಕ್ಬೋದು. ಸೊ ಎನಿಥಿಂಗ್ ಮೆಲ್ಟ್ ಮಾಡಬೇಕು, ಕರಗಿಸ್ಬೇಕು ಅಂದ್ರೆ ಅದು ಕಿಡ್ನಿ ಸ್ಟೋನ್ ಇರ್ಬೋದು, ಬ್ಲಾಕೇಜಸ್ ಇರ್ಬೋದು, ಹಾರ್ಟ್ ಬ್ಲಾಕೇಜ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಫೈಬ್ರಾಯ್ಡ್, ಸಿಸ್ಟ್, ಏನಿ ಗಡ್ಡೆಗಳು ಯಾವುದೇ ಇರ್ಬೇಕು, ಕರಗಬೇಕಂದ್ರೆ ಅಗ್ನಿ ಬೇಕು. ಅಗ್ನಿ ಬೇಕಂದ್ರೆ ನೀವು ಅಲ್ಲಿ ಸ್ಕೈ ಬ್ಲೂ ಕಲರ್ ಯೂಸ್ ಮಾಡ್ಬೋದು. ಓಕೆ, ಸೊ ಹಾಗಾಗಿ ನಿಮ್ಮ ದೇಹದಲ್ಲಿ ಬ್ಲಡ್ ಇಂಪ್ರೂವ್ ಆಗ್ಬೇಕು ಅಂತಂದ್ರೂ ಈ ಸ್ಕೈ ಬ್ಲೂ ಕಲರ್ ಯೂಸ್ ಮಾಡಬಹುದು. ಸೊ ಹಾಗಾಗಿ ಎಲ್ಲೆಲ್ಲಿ ನಿಮ್ಮ ಮೆಟಾಬಾಲಿಕ್ ರೇಟ್, ಡೈಜೆಸ್ಟಿವ್ ರೇಟ್ ಇಂಪ್ರೂವ್ ಮಾಡಬೇಕು, ಆರ್ಗನ್ ಫಂಕ್ಷನ್ ಇಂಪ್ರೂವ್ ಮಾಡ್ಬೇಕಂದ್ರೆ ಅಲ್ಲೆಲ್ಲ ಸ್ಕೈ ಬ್ಲೂ ಕಲರ್ ಯೂಸ್ ಮಾಡಿ. ಈವನ್ ಇಟ್ ಇಂಪ್ರೂವ್ಸ್ ಮೈಂಡ್ ಮೆಚುರಿಟಿ ಲೆವೆಲ್. ಯಾರಿಗೆ ಅಗ್ನಿ ಚೆನ್ನಾಗಿರುತ್ತೋ ಅವರ ಆಲೋಚನಾ ಶಕ್ತಿ ಚೆನ್ನಾಗಿರುತ್ತೆ. ಸೊ ನಿಮ್ಮಲ್ಲಿ ಯಾವಾಗ ಆ ಆಲೋಚನೆಗಳು ಕಡಿಮೆ ಆಗುತ್ತೋ ಯು ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್. ಫಾರ್ ಎಕ್ಸಾಂಪಲ್, ನಿಮ್ಮ ಅಪ್ಪ ಅಮ್ಮನೋ ಇಲ್ಲ ಗಂಡ ಹೆಂಡ್ತಿನೋ ಏನೋ ಕೆಲಸ ಮಾಡ್ತಿರ್ತಾರೆ, ನೀವು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಜಗಳಗಳು ಆಗ್ತವೆ. ಅರ್ಥ ಮಾಡ್ಕೋಬೇಕಂದ್ರೆ ನಿಮ್ಮಲ್ಲಿ ಏನಿರ್ಬೇಕು, ಫೈರ್ ಇರಬೇಕು. ಹಾಗಾಗಿ ತುಂಬಾ ಸತಿ ತುಂಬಾ ಜನ ಜಗಳ ಅಂತ ಬರ್ತಾರಲ್ಲ, ಅಣ್ಣ ತಮ್ಮಂದ್ರ ಜಗಳ, ಅಕ್ಕ ತಂಗಿ ಜಗಳ, ಗಂಡ ಹೆಂಡತಿ ಜಗಳ, ಅವ್ರೆಲ್ರಿಗೂ ಹೇಳ್ತೇನೆ ನಂಬರ್ 3 ಅಂತ ಸ್ಕೈ ಬ್ಲೂ ಅಲ್ಲಿ ಬರ್ಕೊಳ್ಳಿ ಅಂತ. ಅದ್ಭುತವಾಗಿ ವರ್ಕ್ ಆಗುತ್ತೆ. ಇಲ್ಲ ಅಂದ್ರೆ ಎಡಗಡೆ ತೋರು ಬೆರಳಿಗೆ ಜಸ್ಟ್ ಉಗುರು ಕೆಳಗಡೆ ಯಾಂಗ್ ಬ್ರೇನ್ಗೆ ಸ್ಕೈ ಬ್ಲೂ ಕಲರ್ ಇಡಿ. ಇಬ್ಬರಿಗೆ ಇಡಿ, ಗಂಡನಿಗೆ ಎಂತಿಗೂ ದಿನ ಹಾಕೊಳ್ಳಿ ಅಂತ ಹೇಳಿ. ಒಂದ್ 2-3 ವಾರ ಬಿಟ್ಟು ಮಾತಾಡ್ಸಿ ಅವ್ರಿಗೆ, ಇವಾಗ ಹೆಂಗೈತಪ್ಪ ಜಗಳ ಅಂತ. ಕಡಿಮೆ ಆಗುತ್ತೆ. ಹೆಂಗ್ ಕಡಿಮೆ ಆಯ್ತು? ಯಾವಾಗ ಅಗ್ನಿ ಇಂಪ್ರೂವ್ ಆಯ್ತು, ನಿಮ್ಮ ಅನಾಲಿಸಿಸ್ ಇಂಪ್ರೂವ್ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇಂಪ್ರೂವ್ ಆಗುತ್ತೆ, ಮೆಚೂರ್ ಆಗಿ ಯೋಚನೆ ಮಾಡ್ತೀರಾ ಒಳ್ಳೇದು ಕೆಟ್ಟದು ಅಂತ. ಅವಾಗ ಬ್ಯಾಲೆನ್ಸ್ಡ್ ಡಿಸಿಷನ್ಸ್ ಇರುತ್ತೆ ನಿಮ್ದು. ಯಾವಾಗ ನಿಮ್ ಡಿಸಿಷನ್ಸ್ ಬ್ಯಾಲೆನ್ಸ್ಡ್ ಇರುತ್ತೆ, ಗಲಾಟೆ ಇರಲ್ಲ. ಹಾಗಾಗಿ
ಫೈರ್ ಬೇಕಿರೋದು. ಗಂಡ ಹೆಂಡತಿ ಚೆನ್ನಾಗಿರ್ಬೇಕಂದ್ರೆ ಆಸ್ತಿ, ದುಡ್ಡು, ಫ್ಯಾಮಿಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಆ ಇಬ್ರು ಮಧ್ಯೆ ಬೇಕಾಗಿರೋದು ಫೈರ್. ಅದಕ್ಕೆ ಹೇಳ್ತೀವಿ ನೋಡಿ, ಯಾವ್ದೋ ಹೀರೋ ಹೀರೋಯಿನ್ ತುಂಬಾ ಇಟ್ಟಾದ್ರೆ ಅವ್ರಿಬ್ರು ಮಧ್ಯೆ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತೀವಿ. ಕೆಮಿಸ್ಟ್ರಿ ಅಂದ್ರೆ ಏನು? ಆಲ್ ಕೆಮಿಕಲ್ಸ್, ಎಲ್ಲಾ ಹಾರ್ಮೋನ್ಸ್ ಉತ್ಪತ್ತಿ ಆಗೋದು ಫೈರ್ ಇಂದಾನೆ. ಯಾವಾಗ ನಿಮ್ಮ ದೇಹದಲ್ಲಿ ಫೈರ್ ಇನ್ಕ್ರೀಸ್ ಆಗುತ್ತೋ ಒಂದು 13-14 ವರ್ಷಕ್ಕೆ, ಅವಾಗೆ ಹಾರ್ಮೋನ್ಸ್ ಬರೋದು, ಅವಾಗೆ ಮೆನ್ಸಸ್ ಸ್ಟಾರ್ಟ್ ಆಗೋದು. ಯಾವಾಗ ನಿಮ್ ದೇಹದಲ್ಲಿ ಅಗ್ನಿ ಕಡಿಮೆ ಆಗ್ತಾ ಹೋಗುತ್ತೆ 45-50 ವರ್ಷಕ್ಕೆ, ಮೆನ್ಸಸ್ ಸ್ಟಾಪ್ ಆಗುತ್ತೆ, ಹಾರ್ಮೋನ್ಸ್ ಕಡಿಮೆ ಆಗ್ತವೆ ಅಲ್ವಾ? ಹಾಗಾಗಿ ನಿಮ್ಮ ಬಾಂಧವ್ಯಕ್ಕೆ ಬೇಕಾಗಿರೋದು ಅಗ್ನಿ. ಸೊ ಅದಕ್ಕೆ ನಾವು ಎಲ್ಲಾ ಕಡೆ ಕುಂಕುಮನ ಯೂಸ್ ಮಾಡ್ತೀವಿ, ಅದು ಅಗ್ನಿ ಸಂಕೇತ. ಈವನ್ ಸ್ಕೈ ಬ್ಲೂ ಮತ್ತೆ ರೆಡ್. ಸೊ ಸ್ಕೈ ಬ್ಲೂ ಕಲರ್ ಯೂಸ್ ಮಾಡ್ತಾ ಬನ್ನಿ. ಸುಮಾರು ಪ್ರಾಬ್ಲಮ್ಸ್, ಎಮೋಷನಲ್, ಇಂಟೆಲೆಕ್ಚುಯಲ್, ಫ್ಯಾಮಿಲಿ ಪ್ರಾಬ್ಲಮ್ಸ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಸುಮಾರು ಪ್ರಾಬ್ಲಮ್ಸ್ ನ ವಾಸಿ ಮಾಡಬಹುದು. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ದಿಸ್ ಈಸ್ ಅಬೌಟ್ ದ ಫೈರ್. ಒಂದು 5 minutes ಬ್ರೇಕ್ ತಗೊಳ್ಳಿ, ವಿಲ್ ಡಿಸ್ಕಸ್ ಅಬೌಟ್ ನೆಕ್ಸ್ಟ್ ಎಲಿಮೆಂಟ್. ಓಕೆ, ಥ್ಯಾಂಕ್ ಯು. We'll discuss next element. The next element is Prithvi, Agni and Jala. So Agni ಆಯ್ತು, now it is Jala. 50 ಕಾಣಿಸ್ತಿದೆ ಅಲ್ವಾ? ನೀರು ಎಸ್ ಸರ್, ಕಾಣಿಸ್ತಾರೆ. ಇದು 4ನೇ ನಂಬರು. ಬಲಗಡೆ ತೋರು ಬೆರಳು, ರೈಟ್ ಇಂಡೆಕ್ಸ್ ಫಿಂಗರ್, ಜಲತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ಕಿಡ್ನಿ ಮತ್ತೆ ಯುರಿನರಿ ಬ್ಲಾಡರ್ ನಿಮ್ಮ ದೇಹದ ನೀರಿನ ಅಂಶನ ಕಂಟ್ರೋಲ್ ಮಾಡ್ತವೆ. ಎಂಡೋಕ್ರೈನ್ ಗ್ಲ್ಯಾಂಡ್ ಬಂದ್ಬಿಟ್ಟು ಥೈಮಸ್ ಗ್ಲ್ಯಾಂಡ್, ಅದು ಮಕ್ಕಳಲ್ಲಿ ಆಕ್ಟಿವ್ ಇರುತ್ತೆ. ಬಾಡಿ ವೋಲ್ ಬಂದ್ಬಿಟ್ಟು ಬಲಗಡೆ ಕಣ್ಣು. ಅಂಡ್ ಸೆನ್ಸರಿ ಆರ್ಗನ್ ಬಂದ್ಬಿಟ್ಟು ಟೇಸ್ಟ್, ನಾಲಿಗೆ ಮುಖಾಂತರ ನೀವೇನ್ ಟೇಸ್ಟ್ ಮಾಡ್ತಿರೋ ಅದು ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಜಲತತ್ವ. ಅಂಡ್ ಟಿಶ್ಯೂ ಬಂದ್ಬಿಟ್ಟು ನೀರನ್ನ ಅತಿ ಹೆಚ್ಚು ರೆಪ್ರೆಸೆಂಟ್ ಮಾಡೋದು ಪ್ಲಾಸ್ಮಾ, ಬ್ಲಡ್ ಅಲ್ಲಿರೋದು. ಸೊ ಇಟ್ ಇನ್ಕ್ಲೂಡ್ ಸೌಂಡ್, ಟಚ್, ರೇಡಿಯನ್ಸ್, ಟೇಸ್ಟ್. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಟೇಸ್ಟ್ ಏನಾದ್ರು ವ್ಯತ್ಯಾಸ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ ಆಗಿ ಜಲತತ್ವ ವ್ಯತ್ಯಾಸ ಆಗಿರುತ್ತೆ. ಅದನ್ನ ನಾವು ಗ್ರೀನ್ ಕಲರ್ ಇಂದ ಟ್ರೀಟ್ ಮಾಡ್ಬೋದು. ಮೊದಲು ನೀರು ಅಂದ ತಕ್ಷಣನೇ ಒಂದೆರಡು ಅಟ್ರಿಬ್ಯೂಟ್ಸ್ ಅಂಡ್ ಗುಣಲಕ್ಷಣಗಳು ನಮ್ಮ ಮೈಂಡಿಗೆ ಬರುತ್ತೆ. ಮೊದಲನೇದು ಅರಿವು, ಅದು ಸರಾಗವಾಗಿ ಹರಿಯುತ್ತೆ. ಎರಡನೇದು ಪ್ಲೆಸೆಂಟ್ನೆಸ್, ಆಹ್ಲಾದಕರವಾಗಿರುತ್ತೆ. ಮೂರನೇದು ಕೂಲ್ ಆಗಿರುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಯಾವುದೇ ಒಂದು ಕಾರ್ಯಗಳು ನಡಿಬೇಕು ಅಂತಂದ್ರೆ ನೀರು ಪ್ರಮುಖವಾದ ಕಾರ್ಯನ ನಿರ್ವಹಿಸುತ್ತೆ. ಸೊ ಆ ಕಾರ್ಯಗಳು ಯಾವ್ಯಾವುದು ಅಂತಂದ್ರೆ, ಒಂದು ಬೈಂಡಿಂಗ್, ಎರಡು ಜೀವಕೋಶಗಳಿರ್ಬೋದು, ಎರಡು ಟಿಶ್ಯೂ ಇರ್ಬೋದು, ಬೋನ್ ಇರ್ಬೋದು, ಅದು ಅಂಟಿಸೋ ಕೆಲಸನ ನಾವು ಜಲತತ್ವದಿಂದ ಆಗುತ್ತೆ. ಮತ್ತು ರಿದಮಿಕ್ ಆಕ್ಟಿವಿಟೀಸ್ ಎಲ್ಲದು ನಾವು ಜಲತತ್ವದಿಂದ ಮಾಡ್ತೀವಿ. ಮತ್ತೆ ಕೂಲಿಂಗ್ ಅಂಡ್ ರೂಬ್ರಿಕೇಶನ್ ಅಂಡ್ ಫ್ಲೋಯಿಂಗ್ ಅಂಡ್ ಮಾಯ್ಶ್ಚರ್ ಮಾಡೋದು, ಕ್ಲೀನ್ ಮಾಡೋದು, ಇದೆಲ್ಲವುದು ಜಲತತ್ವದಿಂದ ಆಗುತ್ತೆ. ಸೊ ಲೆಟ್ಸ್ ಸಿ ಹೇಗೆ ಈ ಒಂದು ಜಲತತ್ವನ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಸೊ ಜಲತತ್ವನ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಗ್ರೀನ್ ಕಲರ್, ಕಡಿಮೆ ಮಾಡಬೇಕು ಅಂದ್ರೆ ಯೆಲ್ಲೋ ಕಲರ್. ಓಕೆ, ಸೊ ಫಸ್ಟ್ ನೋಡೋಣ ಜಲತತ್ವದ
ಪ್ರಾಮುಖ್ಯತೆ ಏನು ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ, ಇದನ್ನ ನಾವು ಯಾವ ರೀತಿ ಬೇರೆ ಬೇರೆ ಕಾಯಿಲೆಗಳಿಗೆ ಇದನ್ನ ಬಳಸ್ಬೋದು ಅಂತ. ಮೊದಲೇ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಲತತ್ವ ಬಂದ್ಬಿಟ್ಟು ಫ್ಲೋಯಿಂಗ್, ಸರಾಗವಾಗಿ ಹರಿಯೋದು. ಗಾಳಿ ಬಿಟ್ಟು ಬಿಟ್ಟು ಬೀಸುತ್ತೆ, ಬೆಂಕಿ ಉರಿತೈತೆ, ಆರುತ್ತೆ, ಬಟ್ ನೀರು ಆಗಲ್ಲ. ಅದು ಮುಗಿಯೋವರೆಗೂ ಸರಾಗವಾಗಿ ಹರಿತಾ ಇರುತ್ತೆ. ನಿಮ್ಮ ದೇಹದ ಮತ್ತು ಮನಸ್ಸಿನ ಆಕ್ಟಿವಿಟಿನಲ್ಲಿ ಆ ಫ್ಲೋಯಿಂಗ್ ಕಡಿಮೆ ಆಯ್ತು ಅಂದ್ರೆ ನೀವು ಗ್ರೀನ್ ಕಲರ್ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ತುಂಬಾ ಜನ ಏಜ್ಡ್ ಪೀಪಲ್ಗೆ ಯೂರಿನ್ ಫ್ಲೋ ಫ್ರೀ ಇರಲ್ಲ, ಅವರಿಗೆ ನೀವು ಗ್ರೀನ್ ಕಲರ್ ಕೊಡ್ಬೋದು. ಎಲ್ಲಿ? ಬ್ಲಾಡರ್, ಯುರಿನರಿ ಬ್ಲಾಡರ್ ರಿಫ್ಲೆಕ್ಸ್ಗೆ. ತುಂಬಾ ಜನಕ್ಕೆ ಊಟ ಮಾಡ್ಬೇಕಾದ್ರೆ ಮಧ್ಯೆ ಮಧ್ಯೆ ಬರೀ ನೀರ್ ಕುಡಿತಾ ಇರ್ತಾರೆ. ಯಾಕೆಂದ್ರೆ ಆಹಾರ ಸರಾಗವಾಗಿ ಫ್ಲೋ ಆಗ್ತಿರಲ್ಲ. ಅವ್ರಿಗೆ ಈಸೋಫಿಗಸ್ಗೆ ಗ್ರೀನ್ ಕೊಡ್ಬೋದು ಇಲ್ಲಿ. ಕೆಲವರಿಗೆ ಮೆನ್ಸಸ್ ಬ್ಲೀಡಿಂಗ್ ತುಂಬಾನೇ ಆಗ್ತಿರುತ್ತೆ, ಸ್ಟಾಪ್ ಆಗ್ತಿರಲ್ಲ. ಏನ್ ಮಾಡ್ಬೋದು ಮೆನ್ಸಸ್ ಸ್ಟಾಪ್ ಮಾಡೋದಕ್ಕೆ? ತುಂಬಾ ಬೇರೆ ಬೇರೆ ಸುಮಾರು ಪ್ರಕ್ರಿಯೆಗಳನ್ನ ಮಾಡಿರ್ತೀರ. ಅಫ್ಕೋರ್ಸ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ನಾವು ಸುಮಾರು ಪಾಯಿಂಟ್ಸ್, ಅದೆಲ್ಲ ಲಾಜಿಕ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಬಟ್ ಕಲರ್ ಥೆರಪಿನಲ್ಲಿ ಇಮ್ಮಿಡಿಯೇಟ್ ಆಗಿ ಫ್ಲೋ ಸ್ಟಾಪ್ ಆಗ್ಬೇಕಂದ್ರೆ ಯೆಲ್ಲೋ ಕಲರ್. ಎಲ್ಲೋ ಎಲ್ಲಿ ಕೊಡ್ತೀರಾ? ಬಲಗೈ ತೋರು ಬೆರಳು ಯೂಟರಸ್ ರಿಫ್ಲೆಕ್ಸ್ಗೆ ಫ್ಲೋ ಕಡಿಮೆ ಮಾಡಿ. ಅದ್ರ ಜೊತೆಗೆ ಫ್ಲೋ ಕಡಿಮೆ ಮಾಡಿದ ಜೊತೆಗೆ ಎಡಗೈ ತೋರು ಬೆರಳಿಗೆ ಗ್ರೀನ್ ಕಲರ್ ಕೊಡಿ. ಅಂದ್ರೆ ಸರ್ಕ್ಯುಲೇಷನ್ ಕಡಿಮೆ ಮಾಡಿ. ಎರಡನ್ನೂ ಮಾಡ್ಬೇಕು ನೀವು. ಸರ್ಕ್ಯುಲೇಷನ್ ಕಡಿಮೆ ಮಾಡಬೇಕು, ಫ್ಲೋನು ಕಡಿಮೆ ಮಾಡಬೇಕು. ಸೊ ಇಲ್ಲ ಮೆನ್ಸಸ್ ಫ್ಲೋನೇ ಆಗ್ತಾ ಇಲ್ಲ, 2-3 ದಿನ ಆದ್ರೂ ಸ್ಪಾಟ್ ಆಗ್ತಾ ಇದೆ, ಫ್ಲೋ ಇಲ್ಲ ಅಂತಂದ್ರೆ ಅವ್ರಿಗೆ ಗ್ರೀನ್ ಕಲರ್. ನೀವು ಯಾವ ಭಾಗದಲ್ಲಿ ಯಾವ ರಿಫ್ಲೆಕ್ಸ್ಗೆ ಗ್ರೀನ್ ಕಲರ್ ಕೊಡ್ತೀರೋ ಅಲ್ಲಿ ಫ್ಲೋ ಕ್ರಿಯೇಟ್ ಮಾಡ್ತೀರ. ತುಂಬಾ ಜನಕ್ಕೆ ಮಾತಾಡ್ಬೇಕಾದ್ರೆ ಗುಕ್ಕುತ್ತಾ ಇರ್ತಾರೆ, ಅಂದ್ರೆ ಮಾತಲ್ಲಿ ಫ್ಲೋ ಇರಲ್ಲ. ಅಂತವ್ರು ಬಲಗಡೆ ತೋರು ಬೆರಳು ಥ್ರೋಟ್ ರಿಫ್ಲೆಕ್ಸ್ಗೆ ಗ್ರೀನ್ ಕಲರ್ ಆಗ್ಬೋದು. ನೋಡಿ, ಸೊ ಎಲ್ಲಿ ನೀವು ಗ್ರೀನ್ ಕಲರ್ ಆಗ್ತಿರೋ ಅಲ್ಲಿ ಫ್ಲೋ ಕ್ರಿಯೇಟ್ ಆಗುತ್ತೆ ಅಂಡ್ ರಿದಮ್ ಕ್ರಿಯೇಟ್ ಆಗುತ್ತೆ. ನೀರ್ ಹರಿಬೇಕಾದ್ರೆ ರಿದಮ್ ಇರುತ್ತೆ, ಜುಳು ಜುಳು ಜುಳಾಗಿ, ಎದ್ವಾ ತದ್ವಾ ಹೆಚ್ಚು ಕಡಿಮೆ ಹರಿಯಲ್ಲ. ಅದೇ ತರ ನಿಮ್ಮ ದೇಹದಲ್ಲಿ ಸುಮಾರು ಆರ್ಗನ್ಸ್ಗೆ ರಿದಮ್ ಬೇಕಿರುತ್ತೆ. ಫಾರ್ ಎಕ್ಸಾಂಪಲ್ ಆರ್ಟಿಗೊಂದು ರಿದಮ್ ಬೇಕು, ಲಬ್ ಡಬ್ ಲಬ್ ಡಬ್. ಆ ರಿದಮ್ ಚೆನ್ನಾಗಿದೆ ಅಂದ್ರೆ ಸೂಪರ್. ಇಲ್ಲ ಒಂದ್ಸತಿ ಡಬ 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 ಹೊಡ್ಕೊಂತತೆ, ಒಂದ್ಸತಿ ಸುಸ್ತಾಗತ್ತೆ, ಆರ್ಟ್ ರೇಟ್ ಕಡಿಮೆ ಆಗುತ್ತೆ. ಈ ತರ ಅರಿದಮಿಕ್ ಆರ್ಟ್ ಬೀಟ್ ಅಂತ ನಿಮ್ಮ ರಿಪೋರ್ಟ್ ಅಲ್ಲಿ ಬಂದಿದೆ ಅಂದ್ರೆ ನೀವು ಆರ್ಟ್ ರಿಫ್ಲೆಕ್ಸ್ಗೆ ಗ್ರೀನ್ ಕಲರ್ ಕೊಡ್ಬೋದು. ಸೊ ರಿದಮ್ ಅಂದ್ರೆ ಏನು? ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ ರಿದಮ್ ಅನ್ನ ನೀವು ಗ್ರೀನ್ ಕಲರ್ ಇಂದ ತರಬಹುದು. ನೋಡಿ, ಸೊ ಡೆಫಿನೆಟ್ ಆಗಿ ಯಾರಿಗೆಲ್ಲ ಆ ಅರಿದಮಿಕ್ ಫ್ಲೋ ಇದೆ ಅವರು ಗ್ರೀನ್ ಕಲರ್ ಯೂಸ್ ಮಾಡಿ. ಆದಷ್ಟು ಬೇಗನೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅಂಡ್ ನಿಮ್ಮ ದೇಹದಲ್ಲಿ ಎಲ್ಲೇ ಉರಿ ಊತ ಇರಲಿ, ಇನ್ಫ್ಲಮೇಷನ್, ಅಲ್ಲಿ ನೀವು ಯಾಂಗ್ ಬ್ರೈನ್ಗೆ ಗ್ರೀನ್ ಆಗ್ಬೋದು. ಎನಿವೇರ್ ಇನ್ಫ್ಲಮೇಷನ್ ಇನ್ ದ ಬಾಡಿ, ಕಣ್ಣೂರಿ, ಯೂರಿನ್ ಬರ್ನಿಂಗ್ ಅಂಡ್ ಸ್ಕಿನ್ ಬರ್ನಿಂಗ್, ಸ್ಕಿನ್ ರ್ಯಾಷಸ್, ಅದೆಲ್ಲದಕ್ಕೂ ನೀವು ಗ್ರೀನ್ ಕಲರ್ ಕೊಡ್ಬೋದು. ಅಟ್ ದ ಸೇಮ್ ಟೈಮ್ ಎಮೋಷನಲ್ ಲೆವೆಲ್ ಇದು ಅದ್ಭುತವಾಗಿ ವರ್ಕ್ ಆಗುತ್ತೆ. ಯಾವುದೇ ಎರಡು ವಸ್ತುಗಳನ್ನ ಅಂಟಿಸ್ಬೇಕು ಅಂತಂದ್ರೆ ಏನ್ ಬೇಕು ಹೇಳಿ? ಅದಕ್ಕೆ ಫೆವಿಕ್ವಿಕ್ ಇರೋದು, ಫೆವಿಕಾಲ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು. ನೀರಿಲ್ದೆ ವರ್ಕ್ ಆಗುತ್ತಾ? ಜೆಲ್ ಇಲ್ದೆ ಯಾವ್ದಾರು ಇದನ್ನ ಪುಡಿ ಹಾಕಿ ಅಂಟಿಸೋದು ಇಲ್ಲ.
ಸೊ ನೀನ್ ಯಾವುದೇ ವಸ್ತುಗಳನ್ನ ಅಂಟಿಸ್ಬೇಕು ಅಂದ್ರೆ ಜಲತತ್ವ ಬೇಕು. ಯಾರಿಗಾದ್ರೂ ಆಕ್ಸಿಡೆಂಟ್ ಆಗ್ಬಿಟ್ಟು ಬೋನ್ ಕ್ರ್ಯಾಕ್ ಆಗಿದೆ, ಬ್ರೇಕ್ ಆಗಿದೆ ಅಂದ್ರೆ ಆ ರಿಫ್ಲೆಕ್ಸ್ ಜಾಗಕ್ಕೆ ನೀವು ಗ್ರೀನ್ ಕಲರ್ ಹಾಕಿ. ಆಂಕಲ್ ಅಲ್ಲಿ ಕ್ರ್ಯಾಕ್ ಆಗಿದೆ, ಸೊ ಆಂಕಲ್ ಜಾಯಿಂಟ್. ಓಕೆ, ಎಲ್ಲಿ ಬೋನ್ ಕ್ರ್ಯಾಕ್ ಆಗಿರುತ್ತೆ ಆ ರಿಫ್ಲೆಕ್ಸ್ ಜಾಗಕ್ಕೆ ನೀವು ಗ್ರೀನ್ ಕಲರ್ ಹಾಕಿದಾಗ ಬೇಗ ಅಂಟ್ಕೊಳುತ್ತೆ. ಇಟ್ಸ್ ನಾಟ್ ಓನ್ಲಿ ಫಿಸಿಕಲ್, ಈವನ್ ಎಮೋಷನಲ್. ಯಾರಿಗಾದ್ರೂ ತುಂಬಾ ಜನ ಮದುವೆ ಡಿಲೇ ಅಂತಾರೆ. ಯಾಕೆ ಡಿಲೇ ಆಗ್ತದೆ ಹೇಳಿ? ಅವ್ರು ಅಂಟ್ಕೋತಿರಲ್ಲ, ಇನ್ನೊಬ್ಬರಿಗೆ ಅಂಟ್ಕೋತಾ ಇರಲ್ಲ. ಅದೇ ಜಲತತ್ವ ಇತ್ತು ಅನ್ಕೊಳ್ಳಿ, ನಿನ್ ಮನೇಲಿ ಬೀಗ ಹಾಕಿ ಕೂಡಿ ಹಾಕಿದ್ರು ಓಡೋಗ್ ಮದುವೆ ಆಗ್ತಾರೆ. ಬಿಕಾಸ್ ಆಫ್ ಜಲತತ್ವ, ದಟ್ಸ್ ಬೈಂಡಿಂಗ್, ಎಮೋಷನಲ್ ಬೈಂಡ್ ಆಗ್ತಾರೆ. ಅದಕ್ಕೆ ಎಲ್ಲ ನಾವು ಎಂಗೇಜ್ಮೆಂಟ್ ಅಲ್ಲಿ ಗ್ರೀನ್ ಸ್ಯಾರಿನೇ ಕೊಡೋದು, ಗಂಡು ಹೆಣ್ಣು ಅಂಟ್ಕೊಳ್ಳಿ ಅಂತ. ಹಾಗಾಗಿ ನಿಮ್ಮಲ್ಲಿ ಯಾರಿಗಾದ್ರೂ ಎಮೋಷನಲ್ ಡಿಟ್ಯಾಚ್ಮೆಂಟ್ ಅನಿಸ್ತಿದೆ, ನನ್ ಮಗಳು ನನಗೆ ಸರಿ ಪ್ರೀತಿ ಮಾಡ್ತಾ ಇಲ್ಲ, ನನ್ ಮಗ ನನಗೆ ಸರಿ ಕೇರ್ ಮಾಡ್ತಾ ಇಲ್ಲ, ನನ್ನ ಹೆಂಡತಿ ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಈ ತರ ಕೇರಿಂಗ್ ಕಡಿಮೆ ಆಯ್ತು, ಎನಿ ರಿಲೇಶನ್ಶಿಪ್, ಇವನ್ ನಿಮ್ಮ ಬಾಸ್ ಇರ್ಬೋದು, ನಿಮ್ ಮ್ಯಾನೇಜರ್ ಇರ್ಬೋದು, ಅವ್ರು ನಿಂಗೆ ಸರಿಯಾಗಿ ಐಕ್ ಕೊಡ್ತಾ ಇಲ್ಲ, ಸರಿಯಾಗಿ ಪ್ರಾಜೆಕ್ಟ್ ಕೊಡ್ತಾ ಇಲ್ಲ. ಯಾಕಿದಾಗತ್ತೆ? ಬಿಕಾಸ್ ದೇ ಆರ್ ನಾಟ್ ಟೇಕಿಂಗ್ ಕೇರ್. ಆ ಬೈಂಡಿಂಗ್, ಆ ಕೇರ್ನ ಉಂಟು ಮಾಡ್ಬೇಕಂದ್ರೆ ಗ್ರೀನ್ ಕಲರ್ ಬೇಕು. ಜಸ್ಟ್ ಬಲಗಡೆ ತೋರು ಬೆರಳು, ಉಗುರು ಕೆಳಗಡೆ ಗ್ರೀನ್ ಕೊಡಿ. ಇಟ್ ಕ್ರಿಯೇಟ್ಸ್ ವಂಡರ್ಫುಲ್ ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಟ್ರೈ ಮಾಡಿ ನೋಡಿ, ಅದ್ಭುತವಾದ ರಿಸಲ್ಟ್ಸ್ ಇರುತ್ತೆ. ಪ್ರಭಾ, ಹೆಣ್ಣು ಹುಡುಗರನ್ನ ಕಂಟ್ರೋಲ್ ಮಾಡೋದು ಕಷ್ಟ, ಗಂಡ್ ಮಕ್ಳು ಹೇಳಿದ್ರೆ ಸುಮ್ಮನೆ ಆಗ್ತವೆ. ಫೈನ್, ಸೌಂಡ್ ಕಡಿಮೆ ಆಯ್ತು. ಸೊ ಅಫ್ಕೋರ್ಸ್ ಇವಾಗ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಮ್ಗೊಂದು ಅಟ್ಯಾಚ್ಮೆಂಟ್ ಬೇಕು, ಇಲ್ಲಾಂದ್ರೆ ಆ ಕೆಲ್ಸನ ಮಾಡಕ್ಕಾಗಲ್ಲ ಅಲ್ವಾ? ಸೊ ನೀವು ಮಾಡೋ ಕೆಲಸದಲ್ಲಿ ಪ್ರೀತಿ ಬರಬೇಕು, ಒಂದು ಅಟ್ಯಾಚ್ಮೆಂಟ್ ಬೇಕು ಅಂತಂದ್ರೆ ನೀವು ಗ್ರೀನ್ ಕಲರ್ ಯೂಸ್ ಮಾಡಿ, ತುಂಬಾ ಸೂಪರ್ಬ್ ಆಗಿ ವರ್ಕ್ ಆಗುತ್ತೆ. ನಿಮ್ ಮನೆಯಲ್ಲಿ ಎನಿಬಡಿ, ಯು ಜಸ್ಟ್ ಟ್ರೈ, ಒಂದು ಚಿಕ್ಕ ಪೇಪರ್ ತಗೊಳ್ಳಿ. ಓಕೆ, ಇದರಲ್ಲಿ ಜಸ್ಟ್ ನಂಬರ್ 4 ಅಂತ ಬರೀರಿ. ಒಂದು ಟೇಬಲ್ ಮೇಲೆ, ಬೆಡ್ಶೀಟ್ ಹತ್ರನೋ ರೂಮಲ್ಲೇ ಇಡಿ. ಕೆಲವೇ ದಿನಗಳಲ್ಲಿ ಅದ್ಭುತವಾದ ಎಮೋಷನಲ್ ಅಟ್ಯಾಚ್ಮೆಂಟ್ ನ ನೀವು ನೋಡ್ತೀರಾ. ಆ ಲವ್, ಕೇರಿಂಗ್ ಅಂಡ್ ಪ್ಲೆಸೆಂಟ್ನೆಸ್ ಬರುತ್ತೆ. ತುಂಬಾ ಜನ ಆಫೀಸಲ್ಲಿ ಇರ್ಬೋದು, ಮನೇಲಿರ್ಬೋದು, ಒಂದು ವರ್ಡ್ ಯೂಸ್ ಮಾಡ್ತಾರೆ, ನಿನ್ ನೋಡಿದ್ರೆ ಕಿರಿಕಿರಿ ಅನ್ಸುತ್ತೆ ಅಂತ. ಯಾಕಾಗಿ ಅಂತಂದ್ರೆ ಡ್ರೈ ಆಗ್ಬಿಡಿರುತ್ತೆ ಅವ್ರಿಬ್ಬರ ಸಂಬಂಧ. ಯಾವಾಗ ಡ್ರೈ ಆಗತ್ತೋ ಅವ್ರು ನೋಡಿದ್ರೆ ನಮ್ಗೆ ಕೋಪ ಬರುತ್ತೆ, ಇರಿಟೇಟ್ ಆಗುತ್ತೆ, ಅವ್ರ ಜೊತೆ ಮಾತಾಡಬಾರ್ದು ಅನ್ಸುತ್ತೆ. ಅಂತ ಜಾಗದಲ್ಲಿ ನೀವು ಈ ನಂಬರ್ ನೀಡಿ. ಕೆಲವೇ ದಿನಗಳಲ್ಲಿ ನೀವು ರಿವರ್ಸ್ ಆಕ್ಷನ್ ನೋಡ್ತೀರಾ. ಬಾ ಕುತ್ಕೋ ಅಂತಾರೆ, ನಿಮ್ಮನ್ನ ನೋಡಿ ಆಚೆ ಕಳಿಸೋರು. ಆ ಒಂದು ಬಾಂಡಿಂಗ್ ಅನ್ನ ನೀವು ಕ್ರಿಯೇಟ್ ಮಾಡಬಹುದು, ಆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಬಟ್ ಕೆಲವೊಂದ್ಸತಿ ಇದು ಅತಿ ಆಗುತ್ತೆ. ಅತಿ ಆದ್ರೂ ಕಷ್ಟನೇ, ಯಾವಾಗ್ಲೂ ಅಂಟ್ಕೊಂಡಿರ್ತಾಳೆ. ಲಾಸ್ಟ್ ಇಯರ್ ಕ್ಲಾಸಲ್ಲಿ ಒಬ್ಬ ಲೇಡಿ ಹೇಳ್ತಾ ಇದ್ರು, ನನ್ ಮಗಳು ಬಿಟ್ಟಿರೋದೇ ಇಲ್ಲ ನನಗೆ ಅಂತ. ಸೊ ಆತರ ಟೂ ಮಚ್ ಆದಾಗೂ ಕಷ್ಟ. ಬಟ್ ಟೂ ಮಚ್ ಆದ್ರೆ ಮ್ಯಾನೇಜ್ ಮಾಡ್ಬೋದು, ಬಾಂಡಿಂಗೇ ಇಲ್ಲ ಅಂದ್ರೆ ಜೀವನನೇ ಬೇಜಾರು ಅನ್ಸುತ್ತೆ. ಸೊ ಜಸ್ಟ್ ಯೂಸ್ ನಂಬರ್ 4 ಗ್ರೀನ್ ಎನಿವೇರ್. ಅದು ನಿಮ್ ಕೆಲಸದಲ್ಲಿ ಇರ್ಬೋದು, ನಿಮ್ ಮನೇಲಿ ಇರ್ಬೋದು, ನಿಮ್ ಫ್ರೆಂಡ್ಶಿಪ್ ಅಲ್ಲಿ ಇರ್ಬೋದು, ಎನಿವೇರ್ ನಂಬರ್ 4 ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಅನದರ್ ಅದ್ಭುತವಾದ ಗುಣ ಏನಪ್ಪಾ ಅಂತಂದ್ರೆ ಮಾಯಿಶ್ಚರ್ ಮಾಡುತ್ತೆ.
ಈ ಗ್ರೀನ್ ಕಲರ್ ತಗೊಂಡಿರೋದು ಪ್ರಕೃತಿಯಿಂದ, ಎಲೆಯಿಂದ. ಎಲೆ ಹೆಂಗೆ ತಣ್ಣಗಿರುತ್ತಲ್ಲ, ಯಾವ್ದನ್ನ ಎಲೆ ಬಿಟ್ರಿ ನೀವು, ಬೇವಿನ ಗಿಡದ್ದು, ಆಲದ ಮರದ್ದು, ತೆಂಗಿನ ಗಿಡದ್ದು, ಯಾವುದೇ ಎಲೆ ತಂಪಾಗಿರುತ್ತೆ ಅಲ್ವಾ, ಕೂಲ್ ಆಗಿರುತ್ತೆ, ಮಾಯಿಶ್ಚರ್ ಇರುತ್ತೆ. ಸೇಮ್ ಥಿಂಗ್ ನೀವು ನಿಮ್ ಬಾಡಿನಲ್ಲಿ ಕ್ರಿಯೇಟ್ ಮಾಡ್ಬೋದು. ನೀವು ಜಸ್ಟ್ ಕೈಯಲ್ಲಿ ನಂಬರ್ 4 ಅಂತ ಗ್ರೀನ್ ಕಲರ್ ಅಲ್ಲಿ ಈ ತರ ಬರ್ಕೊಳ್ಳಿ, ರ್ಯಾಂಡಮ್ ಆಗಿ. ಅದೇನ್ ಮಾಡುತ್ತೆ ಗೊತ್ತಾ, ನಿಮ್ಮ ಸ್ಕಿನ್, ನಿಮ್ಮ ಮಸಲ್ಸ್, ನಿಮ್ಮ ಜಾಯಿಂಟ್ಸ್ ಎಲ್ಲಾ ಕಡೆ ಮಾಯಿಶ್ಚರ್ ಕ್ರಿಯೇಟ್ ಮಾಡುತ್ತೆ, ತೇವಾಂಶನ ಕ್ರಿಯೇಟ್ ಮಾಡುತ್ತೆ. ನಿಮ್ ಜಾಯಿಂಟ್ಸ್ ಎಲ್ಲ ಒಣಗೋಗ್ಬಿಟ್ಟು ಟಕ ಟಕ ಸೌಂಡ್ ಬರ್ತಿರುತ್ತೆ, ನೋವು ಬರ್ತಾ ಇರುತ್ತೆ, ಸ್ಕಿನ್ ಎಲ್ಲ ಒಣಗೋಗಿರುತ್ತೆ, ಏರ್ ಎಲ್ಲ ಡ್ರೈ ಆಗಿರುತ್ತೆ. ಅದನ್ನ ಮಾಯಿಶ್ಚರ್ ಮಾಡೋಂಥ ಕೆಪಾಸಿಟಿ ಗ್ರೀನ್ ಕಲರ್ಗಿದೆ. ನೀವು ಜಸ್ಟ್ ಬಲಗಡೆ ತೋರು ಬೆರಳು ಉಗುರು ಕೆಳಗಡೆ ಹಾಕಿದ್ರು ಸಾಕು, ಗ್ರೀನ್ ಕಲರ್. ಅಂಡ್ ಅನದರ್ ಅದ್ಭುತವಾದ ಗುಣ ಏನಪ್ಪಾ ಅಂದ್ರೆ ವಾಟರ್ದು, ಡಿಟಾಕ್ಸಿಫಿಕೇಶನ್. ಬಾಡಿನ ಕ್ಲೆನ್ಸ್ ಮಾಡುತ್ತೆ, ಬಾಡಿ ಮತ್ತೆ ಮೈಂಡ್. ನೀವೇನೇ ಡ್ರೈ ವಾಶ್ ಮಾಡಿದ್ರು ನೀರ್ ಹಾಕಿ ತೊಳೆದಷ್ಟು ಬರಲ್ಲ ಅಲ್ವಾ. ಸೊ ನಿಮ್ಮ ದೇಹನ ನ್ಯಾಚುರಲ್ ಆಗಿ ಕ್ಲೆನ್ಸ್ ಮಾಡ್ಬೇಕು ಅಂತಂದ್ರೆ ಬಾಯಾರಿಕೆ ಆದಾಗ ನೀರ್ ಕುಡೀರಿ. ಹೆಚ್ಚುನು ಕುಡಿಬೇಡಿ, ಕಡಿಮೆನೂ ಕುಡಿಬೇಡಿ. ಬಾಯಾರಿಕೆ ಕಡಿಮೆ ಆಯ್ತಂದ್ರೆ ಸ್ವಲ್ಪ ವಾಕ್ ಮಾಡಿ. ಯಾಕಂದ್ರೆ ನೀರು ಯಾವಾಗ್ಲೇ ವರ್ಕ್ ಆಗೋದು ಬಾಯಾರಿಕೆ ಆದ್ಮೇಲೆ. ಸುಮ್ನೆ ನೀರ್ ಕುಡಿದ್ರೆ ಡಿಟಾಕ್ಸಿಫೈ ಆಗಲ್ಲ. ನಿಮಗೆ ಬಾಯಾರಿಕೆ ಅನಿಸಿ ನೀರು ಕುಡಿದಾಗ ಅವಾಗ ಅದು ನಿಮ್ಮ ದೇಹ ಮತ್ತು ಎಲ್ಲಾ ಜಾಯಿಂಟ್ಸ್, ಟಿಶ್ಯೂಸ್ ನ ಕ್ಲೀನ್ ಮಾಡುತ್ತೆ. ಕ್ಲಿಯರ್? ತುಂಬಾ ಜನಕ್ಕೆ ಡ್ರೈ ಆಗ್ತಿರುತ್ತೆ, ಅವಾಗೆಲ್ಲ ಗ್ರೀನ್ ಯೂಸ್ ಮಾಡಿ, ಸೂಪರ್ ರಿಸಲ್ಟ್. ಎಮೋಷನ್ ಡ್ರೈ ಆಯ್ತಾ, ಬಲಗೈ ಕಿರುಬೆರಳು, ದಿಸ್ ಇಸ್ ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಕರಳು, ಸುಮ್ನೆ ಗ್ರೀನ್ ಕಲರ್ ಹಾಕಿ, 2-3 ದಿನಕ್ಕೆ ನಿಮ್ ಮೋಷನ್ ಸ್ಮೂತ್ ಆಗ್ಬಿಡುತ್ತೆ. ಮಕ್ಕಳು ಮೋಷನ್ ಡ್ರೈ ಆಗಿ ತುಂಬಾ ಕಷ್ಟ ಪಡ್ತಿರ್ತಾರೆ, ದೊಡ್ಡವರಿಗೂ ಈ ಪ್ರಾಬ್ಲಮ್ ಇರುತ್ತೆ. ಜಸ್ಟ್ ಗ್ರೀನ್ ಕಲರ್ ಹಾಕಿ. ನೀವು ಯಾವುದೇ ಲ್ಯಾಕ್ಸಿಟಿವ್ ತಗೊಂಡ್ರು ಮೋಷನ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ಈ ಗ್ರೀನ್ ಕಲರ್ ಅಲ್ಲಿ ಸಾಲ್ವ್ ಆಗುತ್ತೆ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ತುಂಬಾ ಜನಕ್ಕೆ ಈ ಡಯಾಬಿಟಿಸ್ ಪೇಷಂಟ್ ಇರ್ಬೋದು, ಬೇರೆ ಬೇರೆಯವ್ರಿಗೆ ಬಾಯಿ ಒಣಗ್ತಾ ಇರುತ್ತೆ, ಮೌತ್ ಡ್ರೈನೆಸ್. ಅವರು ಮೌತ್ ಇಸ್ ರಿಫ್ಲೆಕ್ಸ್ ಆಫ್ ಸ್ಟಮಕ್, ಸ್ಟಮಕ್ಗೆ ಸ್ವಲ್ಪ ಗ್ರೀನ್ ಹಾಕಿ, ಮತ್ತೆ ಎಡಗಡೆ ಮಧ್ಯದ ಬೆರಳು, ಮಧ್ಯದ ಜಾಯಿಂಟ್ ಗ್ರೀನ್ ಕಲರ್ ಹಾಕಿ. ಇಲ್ಲಿ ಗ್ರೀನ್ ಹಾಕಿದಾಗ ಮೌತ್ ಡ್ರೈನೆಸ್ ಇಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ. ಗಾಟ್ ಇಟ್? ನಿಮಗೆ ಯಾವುದೇ ಸ್ಟಾಗ್ನೇಷನ್ ಫ್ಲೋ ಮಾಡ್ಬೇಕು ಅಂದ್ರೆ ಗ್ರೀನ್ ಕಲರ್ ಬೇಕು. ಫಾರ್ ಎಕ್ಸಾಂಪಲ್, ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಸ್ಟಕ್ ಆಗಿದೆ, ಕಿಡ್ನಿನಲ್ಲಿ ಸ್ಟೋನ್ ಸ್ಟಕ್ ಆಗಿದೆ, ಜಸ್ಟ್ ಗ್ರೀನ್ ಕಲರ್ ಯೂಸ್ ಮಾಡಿ. ಬಲಗೈ ತೋರು ಬೆರಳು ಕಿಡ್ನಿ ರಿಫ್ಲೆಕ್ಸ್ಗೆ ನೀವು ಗ್ರೀನ್ ಕಲರ್ ಹಾಕಿ, ಅದು ವಾಶ್ ಔಟ್ ಮಾಡುತ್ತೆ, ಕಿಡ್ನಿ ಸ್ಟೋನ್ ನ ಆಚೆ ಕಳಿಸುತ್ತೆ. ಅಂಡ್ ಈವನ್ ತುಂಬಾ ಜನಕ್ಕೆ ಕಿಡ್ನಿ ಡ್ರೈ ಆಗಿ ಶ್ರಿಂಕ್ ಆಗಿರುತ್ತೆ, ಮುದುಡಿರುತ್ತೆ. ಯಾಕೆ ಅಂದ್ರೆ ನೀರಿನ ಅಂಶ ಕಡಿಮೆ ಆಗಿರುತ್ತೆ, ಅವ್ರೂ ಗ್ರೀನ್ ಕೊಡ್ಬೋದು. ಕಣ್ಣು ಡ್ರೈ ಆಗಿದೆ ಅಂತಂದ್ರೆ ನೀವು ಗ್ರೀನ್ ಕೊಡ್ಬೋದು, ಐ ಡ್ರೈನೆಸ್. ವೀಸಿಂಗ್ ಪ್ರಾಬ್ಲಮ್, ಲಂಗ್ ಡ್ರೈನೆಸ್ ಆದಾಗ ವೀಸಿಂಗ್ ಆಗುತ್ತೆ, ಅವರು ಗ್ರೀನ್ ಕೊಡ್ಬೋದು ಲಂಗ್ ರಿಫ್ಲೆಕ್ಸ್ಗೆ. ಥ್ರೋಟ್ ಡ್ರೈ ಆದ್ರೆ ಗ್ರೀನ್ ಕೊಡ್ಬೋದು, ಥ್ರೋಟ್ ರಿಫ್ಲೆಕ್ಸ್. ಯಾವುದೇ ಒಂದು ಜಾಯಿಂಟ್ ಕಟ್ ಸೌಂಡ್ ಬರುತ್ತೆ ಅಂದ್ರೆ ಆ ಜಾಯಿಂಟ್ ರಿಫ್ಲೆಕ್ಸ್ಗೆ ನೀವು ಗ್ರೀನ್ ಕೊಡ್ಬೋದು. ಶೋಲ್ಡರ್ ಜಾಯಿಂಟ್ ತೊಂದರೆ ಇದೆ ಅಂದ್ರೆ ಶೋಲ್ಡರ್ ಇದು ಕೊಡಿ. ನೀ ಟಕ್ ಅಂತ ಇದ್ರೆ ನೀ ಜಾಯಿಂಟ್ ಗ್ರೀನ್ ಕೊಡಿ. ಸೊ ಯಾವ ಜಾಯಿಂಟ್ ನಿಮಗೆ ಡ್ರೈ ಅನ್ಸುತ್ತೆ, ಸೌಂಡ್ ಬರುತ್ತೆ, ಫ್ಲೂಯಿಡ್ಸ್ ಕಡಿಮೆ ಆಗಿದೆ, ಜಸ್ಟ್ ಗ್ರೀನ್ ಕೊಡೋದ್ರಿಂದ ಆ ಫ್ಲೂಯಿಡ್ಸ್ ಇಂದ ಮರು ಹುಟ್ಟಾಕ್ಬೋದು. ಗಾಟ್ ಇಟ್? ಸೊ ಇಟ್ಸ್ ಅದ್ಭುತವಾದ
ಎಫೆಕ್ಟ್ ಕೊಡುತ್ತೆ. ಒಂದು ಮೂವ್ ಮಾಡುತ್ತೆ, ಫ್ಲೋನ ಕ್ರಿಯೇಟ್ ಮಾಡುತ್ತೆ, ಇನ್ನೊಂದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ, ಮತ್ತೆ ಮಾಯಿಶ್ಚರ್ ಮಾಡುತ್ತೆ. ಬಟ್ ಮೇಕ್ ಶೂರ್ ದಟ್ ಅವರು ಹೀಟ್ ಕಡಿಮೆ ಇದ್ರೆ ಗ್ರೀನ್ ಯೂಸ್ ಮಾಡಬೇಡಿ. ತುಂಬಾ ಜನಕ್ಕೆ ಇವತ್ತು 10ರಲ್ಲಿ 8 ಜನಕ್ಕೆ ಹೀಟ್ ಕಡಿಮೆ ಆಗಿರುತ್ತೆ, ಬಾಡಿ ಫಂಕ್ಷನಲ್ ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ, ನೋಡ್ಕೊಳ್ಳಿ. ಓಕೆ, ಸೊ ತುಂಬಾ ಕಿಡ್ನಿ ಸ್ಟೋನ್ ಇತ್ತು, ಗ್ಯಾಸ್ಟ್ರಿಕ್ ಇತ್ತು, ಏರ್ ಫಾಲ್ ಇತ್ತು, ನಿದ್ದೆ ಬರ್ತಿಲ್ಲ, ಓಕೆ, ಆ ತರ ಹೀಟ್ ಸಿಂಪ್ಟಮ್ಸ್ ಇತ್ತು, ಯೂರಿನ್ ಯೆಲ್ಲೋ ಕಲರ್ ಇಷ್ಟಿತ್ತು, ಓಕೆ, ಬಾಯಿ ತುಂಬಾ ಒಣಗ್ತಾ ಇತ್ತು, ಪದೇ ಪದೇ ಹಸ್ವಾಗ್ತಾ ಇತ್ತು, ಅಂತ ಸಮಯದಲ್ಲಿ ಗ್ರೀನ್ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ. ಗಾಟ್ ಇಟ್? ಸೊ ದಿಸ್ ಈಸ್ ಅಬೌಟ್ ಗ್ರೀನ್ ಕಲರ್. ನಾವು ವೃದ್ಧಿ ಮಾಡ್ತೀವಿ, ಬಟ್ ಕೆಲವೊಂದ್ ಕಡೆ ಗ್ರೀನು ತೇವಾಂಶ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಅವ್ರಿಗೆ ಕಡಿಮೆ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ತುಂಬಾ ಜನ ಮಕ್ಕಳಿಗೆ, ದೊಡ್ಡವ್ರಿಗೆ ತುಂಬಾ ಬಾಯಲ್ಲಿ ಸಲೈವ ಜಾಸ್ತಿ ಇರುತ್ತೆ, ಜೊಲ್ಲು ಜಾಸ್ತಿ ಇರುತ್ತೆ. ಅಂಥವ್ರು ನೀವು ಸ್ಪ್ಲೀನ್ ಅಂದ್ರೆ ಬಲಗಡೆ ಉಂಗುರ ಬೆರಳು, ಥರ್ಡ್ ಜಾಯಿಂಟ್, ಸ್ಪ್ಲೀನ್ ರಿಫ್ಲೆಕ್ಸ್ ಮತ್ತೆ ಮೌತ್ ರಿಫ್ಲೆಕ್ಸ್, ಎಡಗಡೆ ಮಧ್ಯದ ಬೆರಳಿಗೆ ಯೆಲ್ಲೋ ಕಲರ್ ಹಾಕಿ. ಯೆಲ್ಲೋ ಕಲರ್ ಎಲ್ಲಿ ಹಾಕ್ತಿರಲ್ವಾ ಅಲ್ಲಿ ಕೋಲ್ಡ್ನೆಸ್ ಕಡಿಮೆ ಆಗುತ್ತೆ. ಪೃಥ್ವಿನ ಕಂಟ್ರೋಲ್ ಮಾಡೋದು ಯಾರು? ಇದು ವಾಟರ್ನ ಕಂಟ್ರೋಲ್ ಮಾಡೋದು ಎಲಿಮೆಂಟ್ ಯಾವ್ದಂದ್ರೆ ಪೃಥ್ವಿ. ಎಲ್ಲೋ ಒಂದ್ ಸ್ವಲ್ಪ ನೀರಿತ್ತು ಅನ್ಕೊಳ್ಳಿ, ಮಣ್ಣು ಹಾಕಿದ್ರೆ ಏನಾಗುತ್ತೆ? ನೀರು ಹೋಗ್ಬಿಡುತ್ತಲ್ವಾ? ಅದೇ ತರ ಎಲ್ಲಿ ಜಲತತ್ವ ಜಾಸ್ತಿ ಇರುತ್ತೋ ಅಲ್ಲಿ ಪೃಥ್ವಿನ ತರಬೇಕು. ಪೃಥ್ವಿ ನೀರನ್ನ ಕಂಟ್ರೋಲ್ ಮಾಡುತ್ತೆ. ನೋಡಿ, ಸಮುದ್ರ ಅಗಾಧ, ಭೂಮಿಯ 3 ಪಟ್ಟಿದೆ, ಬಟ್ ಅದನ್ನ ಆ ಒಂದು ಸಮುದ್ರ ದಂಡೆಗೆ ನಿಲ್ಸೋದು ಯಾರು? ಪೃಥ್ವಿ ತಾನೆ. ದಟ್ ಈಸ್ ದ ಪವರ್ ಆಫ್ ಪೃಥ್ವಿ. ಹಾಗಾಗಿ ಎಲ್ಲಿ ಜಲತತ್ವ ಜಾಸ್ತಿ ಆಯ್ತು ಅಲ್ಲಿ ನೀವು ಯೆಲ್ಲೋ ಕಲರ್ ಯೂಸ್ ಮಾಡಿ. ಹೇಳಿದಲ್ವಾ, ಮೆನ್ಸಸ್ ಕೋಲ್ಡ್ನೆಸ್ ಜಾಸ್ತಿ ಆಗಿ ಮೆನ್ಸಸ್ ಸ್ಟಾಪ್ ಆಗ್ತಿಲ್ಲ, ಫ್ಲೋ ಆಗ್ತಾನೆ ಇತ್ತು, ಯೆಲ್ಲೋ ಕಲರ್ ಯೂಸ್ ಮಾಡಿ. ಈ ಜಸ್ಟ್ ಲಂಗ್ ಕೋಲ್ಡ್ ಜಾಸ್ತಿ ಆಗ್ಬಿಟ್ಟಿತ್ತು, ಕಫ ಗುರು ಗುರು ಆಗ್ತಾ ಇತ್ತು, ಕೆಮ್ಮು, ಏನ್ ಮಾಡ್ಬೇಕು? ಜಸ್ಟ್ ಲಂಗ್ ರಿಫ್ಲೆಕ್ಸ್ ಯೆಲ್ಲೋ ಕಲರ್ ಹಾಕಿ ನೋಡಿ. ಯಾವಾಗ ಲಂಗ್ ರಿಫ್ಲೆಕ್ಸ್, ಎಸ್ಪೆಷಲಿ ಮಕ್ಕಳಿಗೆ ಬಾಳೆಹಣ್ಣು ತಿಂದ್ರೆ ಕೋಲ್ಡ್ ಆಯ್ತು, ಚಾಕ್ಲೇಟ್ ತಿಂದ್ರೆ ಕೆಮ್ಮಾಯ್ತು, ಯಾಕಾಗಿ? ಸೊ ಥ್ರೋಟ್ ಕೋಲ್ಡ್ ಆಗಿರುತ್ತೆ. ಥ್ರೋಟ್ ಇಸ್ ದ ಗೇಟ್ ವೇ ಆಫ್ ಲಂಗ್ಸ್. ಯಾವಾಗ ಇದು ಕೋಲ್ಡ್ ಆಯ್ತು ಅಂದ್ರೆ ಲಂಗ್ಸ್ ಕೋಲ್ಡ್ ಆಗುತ್ತೆ, ಲಂಗ್ಸ್ ಕೋಲ್ಡ್ ಆದ್ರೆ ಥ್ರೋಟ್ ಕೋಲ್ಡ್ ಆಗುತ್ತೆ, ಎರಡು. ಸೊ ಯಾವಾಗ ಲಂಗ್ ರಿಫ್ಲೆಕ್ಸ್ಗೆ ನೀವು ಯೆಲ್ಲೋ ಕಲರ್ ಬಳಸ್ತಿರೋ, ಇಮ್ಮಿಡಿಯೇಟ್ ಆಗಿ ಲಂಗ್ ಕೋಲ್ಡ್ನೆಸ್ ಕಡಿಮೆ ಆಗ್ಬಿಟ್ಟು ಕಫ ಕೆಮ್ಮು ಈಸಿಯಾಗಿ ವಿತ್ ಇನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನೀವು ಅದ್ಭುತವಾದ ರಿಸಲ್ಟ್ ನೋಡ್ಬೋದು. ಮಕ್ಕಳಿಗೆ ಯಾರಿಗೆ ಕೆಮ್ಮಿರ್ಲಿ, ಎಡಗಡೆ ಸ್ಕೈ ಬ್ಲೂ ಹಾಕಿ, ಬಲಗಡೆ ಯೆಲ್ಲೋ ಹಾಕಿ ನೋಡಿ ರಿಸಲ್ಟ್. ಸುಮ್ನೆ ಅದು ಬಿಟ್ಟು ನೆಬುಲೈಸೇಷನ್ ಅಂತೆ, ಅಡ್ಮಿಷನ್ ಅಂತೆ. ನನ್ಗೆ ಬಿಫೋರ್ ದಿಸ್ ಈ ಫೀಲ್ಡಿಗೆ ಬರೋದಕ್ಕಿಂತ ಮುಂಚೆ, ಅಯ್ಯೋ ಅಡ್ಮಿಟ್ ಮಾಡ್ಕೋತಿದಾರಪ್ಪ, ಏನ್ ತೊಂದ್ರೆ ಆಗ್ಬಿಟ್ಟೈತೆ ಅಂತ ಗಾಬರಿ ಆಗೋದು. ಇವಾಗ ಈ ಟೆಕ್ನಿಕ್ಸ್ ಎಲ್ಲ ಗೊತ್ತಾದ್ಮೇಲೆ, ಅಯ್ಯೋ ಈ ಕಡ್ಡಿಕ್ ಹೋಗೋದು ಗುಡ್ಡೆ ಮಾಡ್ತಾ ಇದ್ರಲ್ಲ, 1-2 ಕಲರ್ ಹಾಕಿರೋ ವಾಸಿ ಆಗತ್ತೆ, ಅದಕ್ಕೆ ಯಾಕೆ ಅಡ್ಮಿಟ್ ಮಾಡ್ಕೋತಾರ ಅನ್ಸುತ್ತೆ ನನಗೆ. ಇದು ದಿನನಿತ್ಯ ನಾವು ನೋಡ್ತಾ ಇದೀವಿ. ಇಟ್ಸ್ ನಾಟ್ 1 or 2 ಪೇಷಂಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಲಾಸ್ಟ್ 15 ವರ್ಷದಲ್ಲಿ ಸಾವಿರಾರು ಪೇಷಂಟ್ ನೋಡ್ತಾ ಇದೀವಿ. ನಾನೇನೋ ಎಕ್ಸ್ಪೀರಿಯನ್ಸ್ ಇಂದ ಮಾಡ್ತಾ ಇದೀನಲ್ಲ, ನಮ್ ಸ್ಟೂಡೆಂಟ್ಸ್ ಮಾಡ್ತಿದ್ದಾರೆ. ನೆಬುಲೈಸೇಷನ್ ಅದು ಇದು ಏನು ಬೇಕಾಗಿಲ್ಲ, ಜಸ್ಟ್ ಸಿಂಪಲ್ ಕಲರ್ಸ್, ವಂಡರ್ಫುಲ್ ರಿಸಲ್ಟ್ಸ್.